ಓಂ ಶಾಂತಿ ಅವರೇ, ನಿಮಗಾಗೋ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಯಾವಾಗಲೂ ಒಳ್ಳೆಯದೇ ಆಗಲಿ. ಇವರೇ, ಪಿರಮಿಡ್ ಧ್ಯಾನ, ಸ್ಮಶಾನದಲ್ಲಿ ಧ್ಯಾನ, ಗುಹೆಯಲ್ಲಿ ಧ್ಯಾನ, ನೀರಿನಲ್ಲಿ ಕೂತ್ಕೊಂಡು ಧ್ಯಾನ, ಮರಕ್ಕೆ ಕಾಲುಗಳು ನೇತಾಕ್ಕೊಂಡು ತಲೆ ಕೆಳಗಾಕಿ ಧ್ಯಾನ ಅಥವಾ ಜಪತಪ, ಅಥವಾ ಬೆಂಕಿ ಸುತ್ತಲೂ ಬೆಂಕಿ ಹಾಕ್ಕೊಂಡು ಬೇಸಿಗೆನಲ್ಲಿ ನಮ್ಮ ಸುತ್ತಲೂ ಬೆಂಕಿ ಹಾಕ್ಕೊಂಡು ಸೆಂಟ್ರಲ್ಲಿ ಕೂತ್ಕೊಂಡು ಧ್ಯಾನ ಜಪ ತಪಸ್ಸಾಧನೆ, ಅಥವಾ ಕೊರೆಯುವ ಚಳಿ ನೀರು ಹೆಂಗೆ ಕೊರಿತಾ ಇರುತ್ತೆ, ಚಳಿ ಇರೋಕ್ಕಾಗಲ್ಲ, ಐಸ್ ಥರ ಇರುತ್ತೆ ನೀರು. -100 ಡಿಗ್ರಿ ಅಲ್ಲ, -200 ಡಿಗ್ರಿ ಇರ್ತದೆ ಅನ್ಕೊಬಿಡಿ ನೀರು. ಐಸು ಎಪ್ಪುಗಟ್ತಾ ಇರುತ್ತೆ, ರಕ್ತ ಐಸ್ ಆಗಿರುತ್ತೆ ಅಂಥ ಪ್ರದೇಶ. ಅಟ್ಲಾಂಟಿಕ್ ದಕ್ಷಿಣ ಧ್ರುವ ಅಥವಾ ಉತ್ತರ ಧ್ರುವ ಕಡೆ ಸಮುದ್ರದಲ್ಲಿ ಅಥವಾ ಸಾಗರದಲ್ಲಿ ಅಥವಾ ಯಾವುದೋ ಒಂದು ಹೊಂಡಕುಂಡದಲ್ಲಿ ಕೂತ್ಕೊಂಡು, ನೀರಿನಲ್ಲಿ ಕೂತ್ಕೊಂಡು ತಲೆ ಮಾತ್ರ ಈಚೆ ಹಾಕ್ಕೊಂಡು, ಸುತ್ತಲೂ ಐಸ್ ಇರುತ್ತೆ ನೀರು, ಆ ನೀರಿನಲ್ಲಿ ಕೂತ್ಕೊಂಡು ಅಲ್ಲೆಲ್ಲ ಐಸ್ ಗಡ್ಡೆಗಳಿರುತ್ತೆ, ಕೂತ್ಕೊಂಡು ಧ್ಯಾನ ಮಾಡಿದ್ರಂಗಿರುತ್ತೆ. ಹಾಗೆ ಅರ್ಧರಾತ್ರಿನಲ್ಲಿ ಅಮಾವಾಸ್ಯೆ ದಿನ, ಯಾವತ್ತು ಅಮಾವಾಸ್ಯೆ ದಿನ ಅರ್ಧರಾತ್ರಿಯಲ್ಲಿ ಸ್ಮಶಾನದಲ್ಲಿ ಹೋಗ್ಬಿಟ್ಟು ಸ್ಮಶಾನದಲ್ಲಿ ಒಬ್ಬರೇ ಕೂತ್ಕೊಂಡು ಜಪ ತಪ ಧ್ಯಾನ ಅಥವಾ ಪೂಜೆ ಮಾಡೋದು, ಹೋಮ ಪೂಜೆ ಇನ್ನೊಂದು ಏನೋ, ಈ ತಲೆ ಬುರುಡೆಗಳು, ನಿಂಬೆಹಣ್ಣುಗಳು, ಇನ್ನೂ ಏನೇನೋ ಪೂಜೆ ಸಾಮಾನು ಇಕ್ಕೋಬಿಟ್ಟು ಕೆಲವರು ಪೂಜೆ ಮಾಡ್ತಾರೆ. ಗ್ರಹಣ ದಿನ, ಅಮಾವಾಸ್ಯೆ ದಿನ, ಭಾನುವಾರ, ಪೌರ್ಣಮಿ ದಿನ ಇತ್ಯಾದಿ ಇತ್ಯಾದಿ. ಹಾಗಾದರೆ ಯಾವುದು ಶ್ರೇಷ್ಠ? ಪಿರಮಿಡ್ಗಳಲ್ಲಿ ಮಾಡ್ತಾರಲ್ಲ, ಈಜಿಪ್ಟ್ ದೇಶ, ಅಲ್ಲಿ ಪಿರಮಿಡ್ಗಳಿದೆ. ಅಲ್ಲಿನ ಜನ ಹಳೆಯ ಕಾಲದಲ್ಲಿ ಪಿರಮಿಡ್ಗಳಲ್ಲಿ ಧ್ಯಾನ ಮಾಡೋರು. ಹಾಗೆ ಸತ್ತವರನ್ನು ಪಿರಮಿಡ್ಗಳ ಒಳಗಡೆ ಬಾಕ್ಸ್ಗಳಿರುತ್ತಲ್ಲ, ಈ ಕ್ರಿಶ್ಚಿಯನ್ರು ತೀರೋಗ್ಬಿಟ್ರೆ ಒಂದು ಬಾಕ್ಸಲ್ಲಿ ಹಾಕ್ತಾರೆ. ಕ್ರಿಶ್ಚಿಯನ್ರು ತೀರೋಗ್ಬಿಟ್ರೆ ಒಂದು ಬಾಕ್ಸ್ ಇರುತ್ತೆ, ಶವಪೇಟಿಗೆ ಅಂತಾರೆ. ಈ ಶವಪೇಟಿಗೆನೆಲ್ಲ ಹಾಕ್ಬಿಟ್ಟು ಎಲ್ಲಿ ಈಜಿಪ್ಟ್ ದೇಶದಲ್ಲಿ, ಅದು ಶವಪೇಟಿಗೆ ಅಲ್ಲ, ಕಲ್ಲುಂದು, ಅದರಲ್ಲೂ ಕಲ್ಲಿನಲ್ಲಿ ಮಾಡ್ತಕ್ಕಂಥ ಪೆಟ್ಟಿಗೆಗಳು. ಅದರಲ್ಲಿ ಒಂದು ಶವನ ರಾಜರು, ರಾಣಿಯರು, ಅವ್ರ ಮಕ್ಕಳು, ಬಂಧುಗಳು ತೀರೋಗ್ಬಿಟ್ರೆ ಕೆಲವು ಗಿಡಮೂಲಿಕೆಗಳ ರಸವಿದ್ಯೆ ಅಂತಿರಲ್ಲ, ರಸವಿದ್ಯೆ, ಗಿಡಮೂಲಿಕೆಗಳು, ಕಾಯಿಗಳು, ಬೇರುಗಳು, ಹಾಗೆ ಕೆಲವು ಖನಿಜ ಪದಾರ್ಥಗಳು, ಬೆಳ್ಳಿ, ಬಂಗಾರ, ಸೀಸ ಇತ್ಯಾದಿ, ಪಂಚಲೋಹದ ಪಾದರಸ ಇತ್ಯಾದಿ, ಇನ್ನೂ ಏನೇನೋ, ಅರಿಶಿನ, ಕುಂಕುಮ ಇತ್ಯಾದಿ, ಗಂಧ, ಶ್ರೀಗಂಧ ಮರ, ಆರ್ಯ ಮರ, ತಪಸ್ಸೆ ಮರ, ಗರ್ಕೆ, ದೂರ್ವೆ, ಶಮಿ, ಮುತ್ತುಗ, ವನಸ್ಪತಿ, ವೃಕ್ಷ ದೇವತೆಗಳು, ವೃಕ್ಷ ಶಕ್ತಿ, ಮರಗಳ, ಗಿಡಗಳದ್ದು, ಬಳ್ಳಿಗಳದ್ದು, ಬೇರುಗಳದ್ದು ಎಲ್ಲ, ಅದೆಲ್ಲ ಒಂದು ಪೇಸ್ಟ್ ಮಾಡೋರು. ಪೇಸ್ಟ್ ಅಂದರೆ ಎಲ್ಲ ಚೆಂದಾಗಿ, ಅವಾಗ ಮಿಕ್ಸಿ ಇಲ್ಲ, ಕಲ್ಲು ಒಂದು ಬಂಡೆ ಮೇಲೆ ಹಾಕ್ಬಿಟ್ಟೆಲ್ಲ ರುಬ್ಬೋರು. ನಾವು ಸಾಂಬಾರು ಮಾಡೋಕ್ಕೆ ಮಸಾಲೆ ಇರ್ತೀವಲ್ಲ ಆ ಥರ ರುಬ್ಬೋದು. ಆ ರಸ ಇದು ಎಲ್ಲ ತೆಗೆದು ಸತ್ತಂಥ ಎಣಕ್ಕೆ ಬಳಿತಾಯಿದ್ರು. ಈ ಕರ್ಪೂರ ಗೊತ್ತಲ್ಲ, ಸ್ಫಟಿಕ ಕರ್ಪೂರ ಇದೆಲ್ಲ, ಹಾಗೆ ಇನ್ನೂ ಏನೇನೋ ಮಣ್ಣು, ಇನ್ನೂ ಏನೇನೋ ಶವಕ್ಕೆ ಬಾಯಲ್ಲಿ ಹಿಡಿಯೋರು, ಒಳಗಡೆನೂ ಬಿಡೋರು, ಮತ್ತು ಶರೀರದಲ್ಲಿರೋ ಗಲೀಜೆಲ್ಲ ಈಚೆ ತೆಗೆದುಬಿಡ್ತಿದ್ರು ಅವರು ಆಪ್ರೇಷನ್ ಮಾಡಿ ಎಲ್ಲ. ಅವರು ಬಳ್ದು ಅದಕ್ಕೆ ಆಮೇಲೆ ಬಟ್ಟೆನೆಲ್ಲ ಸುತ್ತೋರು ನೀಟಾಗಿ, ವೈಟ್ ಬಟ್ಟೆ. ಹಾಸ್ಪಿಟ್ಲಲ್ಲಿ ನೀವು ಕಟ್ಟುಗಳು ಕೈ ಕಾಲು ಮುರಿದೋದ್ರೆ ಏನಾದರೂ ಆದರೆ ಫಸ್ಟ್ ಏಡ್ ಮಾಡ್ತಾರಲ್ಲ ಹಾಸ್ಪಿಟ್ಲಲ್ಲಿ, ಬಟ್ಟೆನಲ್ಲಿ ವೈಟ್ ಬಟ್ಟೆ, ಅದರಲ್ಲಿ ಸುತ್ತುತ್ತಾರೆ ಶವನ ಸಂಪೂರ್ಣವಾಗಿ. ಎಲ್ಲಿ ಒಂಚೂರು ಒಳಗಡೆಗೆ ಗಾಳಿ ಹೋಗಬಾರ್ದು, ಒಂದು ಕ್ರಿಮಿ ಕೀಟ ಒಳಗಡೆ ಹೋಗಬಾರ್ದು, ಯಾವುದೇ ಬ್ಯಾಕ್ಟೀರಿಯಾ ಒಳಗಡೆ ಹೋಗಬಾರ್ದು, ಆ ರೀತಿ ಸುತ್ತುತ್ತಾರೆ. ತಲೆ ಕೂಡ ಬಿಡಲ್ಲ, ಮೂಗು ಮೂತಿ ಏನೂ ಬಿಡಲ್ಲ, ಎಲ್ಲ ಸುತ್ತಬಿಡ್ತಾರೆ. ಸುತ್ತಬಿಟ್ಟು ಆ ಪೆಟ್ಟಿಗೂ ಎಲ್ಲ ಲೇಪನ ಮಾಡ್ತಾರೆ, ಆ ಪೆಟ್ಟಿ ಒಳಗೆ ಶವನ ಮಲಗಿಸ್ಬಿಡ್ತಾರೆ. ಆಮೇಲೆ ಅದಕ್ಕೆ ಬಂದ್ ಮಾಡಿಬಿಡ್ತಾರೆ. ಆವಾಗ ಕಲ್ಲಿನಲ್ಲಿ ಮಾಡಿದ ಶವಪೆಟ್ಟಿಗೆ, ಅದಕ್ಕೊಂದು ಬಾಕ್ಸು. ಎಷ್ಟು ಕಷ್ಟಪಟ್ಟಿರ್ಬೇಕು ಅವ್ನು ಮಾಡೋನು, ಪಾಪ ಕೆತ್ತವನು, ಉಳಿನಲ್ಲಿ ಹೊಡೆದು ಶವಪೆಟ್ಟಿಗೆ, ಅದು ಒಂದು ರೀತಿ. ಇನ್ನು ಕೆಲವು ಬಂಗಾರದ್ದು ಪೆಟ್ಟಿಗೆ, ಶವಪೆಟ್ಟಿಗೆ ಬಂಗಾರದ್ದು. ಏನು ಹೇಳಿದೆ? ಬಂಗಾರದು ಶವಪೆಟ್ಟಿಗೆ, ಬೆಳ್ಳಿದು ಶವಪೆಟ್ಟಿಗೆ,
ಇನ್ನೇನೋ ಕಬ್ಬಣದಂತೂ ಇಲ್ಲ, ಪಂಚಲೋಹದ್ದು. ಆ ಥರ ಶವಪೇಟಿಗೆಗಳು ಮಾಡೋರು ಅವರು ಈಜಿಪ್ಟ್ ದೇಶದಲ್ಲಿ. ಅದರೊಳಗಡೆ ಮಲಗಿಸಿ ಅದಕ್ಕೂ ಬಳಿದು ಒಳಗಡೆ ಇವ್ರಿಗೂ ಬಳಿದು ಇನ್ನೂ ಏನೇನೋ ರಸಗಳು ಕಾಯಿಗಳು ಎಲ್ಲ ತುಂಬಿ ಬಾಕ್ಸ್ನ ಕ್ಲೋಸ್ ಮಾಡೋರು. ಬಾಕ್ಸ್ನ ಕ್ಲೋಸ್ ಮಾಡಿ ಒಂದು ಒಳ್ಳೆಯ ಜಾಗ ಗೊತ್ತು ಮಾಡೋರು, ಯಾವುದೋ ಬೆಟ್ಟ ಗುಡ್ಡ ಪ್ರದೇಶದಲ್ಲಿ. ಅಲ್ಲಿ ಒಂದು ಸ್ಟೇಜ್ ಅಂದರೆ 9 ಅಡಿ, 9 ಅಡಿ ಉದ್ದ, 9 ಅಡಿ ಅಗಲ, ಅಥವಾ 20 ಅಡಿ ಉದ್ದ, 20 ಅಡಿ ಅಗಲ, ಈ ಥರ ಸ್ಕ್ವಯರ್ ಆಗಿ ಒಂದು ಸ್ಟೇಜ್ ನಿರ್ಮಾಣ ಮಾಡ್ತಿದ್ರು. ಕೆಲವು ಕಡೆ ಅಂತೂ ಗುಡ್ಡಗಳಲ್ಲೇ ಕೊರೆದಿದ್ದಾರೆ ಅದನ್ನು. ಗುಡ್ಡಗಳಲ್ಲೇ ಗುಡ್ಡನ ಕೊರೆದು ಗುಹೆ ಮಾಡಿ ಒಳಗಡೆ ಹೋಗಿ ಅಲ್ಲಿ ಹಾಲ್ ದೊಡ್ಡದಾಗಿ ಒಂದು ಹಾಲ್ ರೆಡಿ ಮಾಡಿ ಗುಟ್ಟಾನ ಕೊರೆದಿರೋದು. ಗುಟ್ಟಾನ ಪಿರಮಿಡ್ಗಳು ಹಂಗೆ ಮಾಡಿದ್ದಾರೆ. ಕೆಲವು ಕಡೆ ಗುಡ್ಡುಗಳನ್ನು ಕೊರೆದು ಒಳಗಡೆ ಗುಹೆ ಥರ ಮಾಡಿ ಒಳಗಡೆ ಹೋಗಿ ಒಂದು ಹಾಲ್ ರೆಡಿ ಮಾಡ್ತಾರೆ, ದೊಡ್ಡದಾಗಿ ಒಂದು ಹಾಲ್. ಆ ಹಾಲ್ ಮಧ್ಯದಲ್ಲಿ ಶವಪೆಟ್ಟಿಗೆ ಇಡ್ತಾರೆ, ಒಂದು ಎತ್ತರವಾಗಿ ಒಂದು ದಿಂಡು ಅಂತಿರಲ್ಲ, ಎತ್ತರವಾಗಿ ಒಂದು ಇದು ಕಟ್ಟಿ ಸ್ಕ್ವಯರಾಗಿ ಅದ್ರ ಮೇಲೆ ಶವಪೆಟ್ಟಿಗೆ ಇಡ್ತಾರೆ. ಇಟ್ಬಿಟ್ಟು ಅಲ್ಲ ಅಕ್ಕಪಕ್ಕ ಸಣ್ಣ ರೂಮುಗಳು ಮಾಡ್ತಾರೆ. ಸಣ್ಣ ರೂಮುಗಳು ಮಾಡಿ ಅಲ್ಲಿ ಬೆಳ್ಳಿ ಪಾತ್ರೆಗಳು, ಬಂಗಾರದ ಪಾತ್ರೆಗಳು, ಅಂದರೆ ನಾವು ಊಟ ಮಾಡ್ತೀವಲ್ಲ ಸ್ಪೂನು, ಸಾಂಬಾರು ಮಾಡೋ ಪದಾರ್ಥಗಳು, ಅಡುಗೆ ಮಾಡೋ ಪದಾರ್ಥಗಳು, ಅಂದರೆ ಒಣ ರುದ್ರಾಕ್ಷಿ, ಒಣ ಖರ್ಜೂರ, ಕಾಳುಗಳು, ಹಾಗೆ ಪಾತ್ರೆಗಳು, ಅಡುಗೆ ಮಾಡೋಕ್ಕೆ ಏನೇನು ಬೇಕು ಪಾತ್ರೆಗಳು ಟೋಟಲಾಗಿ, ಚಿಕ್ಕ ಪಾತ್ರೆ, ದೊಡ್ಡ ಪಾತ್ರೆ, ಇನ್ನೊಂದು ಪಾತ್ರೆ, ಹಾಗೆ ಸ್ಪೂನುಗಳು, ಸೌಟುಗಳು, ಚಪಾತಿ ಎತ್ತೋದು ಇದು, ಆ ಥರ ಎಲ್ಲ ಇಡ್ತಾರೆ. ಜೊತೆಗೆ ಸತ್ತಂಥ ವ್ಯಕ್ತಿ ಆತ ಬದುಕಿರೋವಾಗ, ಆತ ಹೆಣ್ಣಾಗಿರಲಿ ಗಂಡಾಗಿರಲಿ ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ, ಅವರು ಬದುಕಿರೋವಾಗ ಏನೇನು ತಿಂತಿದ್ರು, ಏನೇನು ಕುಡಿತಿದ್ರು ಅದೆಲ್ಲ ಅಲ್ಲಿಡ್ತಾರೆ. ವೈನ್ಸು, ಡ್ರಿಂಕ್ಸ್ ಕುಡಿತಾರಲ್ಲ ಅವೆಲ್ಲ ಅಲ್ಲಿಡ್ತಾರೆ. ಅವ್ರು ಏನೇನು ಇಷ್ಟಪಡೋರು ಬದುಕಿರೋವಾಗ ಅದೆಲ್ಲ ಅಲ್ಲಿ ಅಕ್ಕಪಕ್ಕ ಕೆಲವು ಕಡೆ ಅಲ್ಲೊಂದು ಇದು ಮಾಡಿ ಆ ರೂಮುಗಳಲ್ಲಿ ಇಟ್ಟಿರ್ತಾರೆ ಅಲ್ಲಿ. ಇದೆಲ್ಲ ಆದಮೇಲೆ ಅಷ್ಟೇ ಅಲ್ಲ, ಅವರು ಏನು ಬೊಂಬೆಗಳು ಇಷ್ಟಪಡ್ತಿದ್ರು, ಏನು ಫೋಟೋಗಳು ಇಷ್ಟಪಡ್ತಿದ್ರು, ಏನು ಬಂಗಾರದ ಒಡವೆಗಳು, ಕಿರೀಟ, ವಜ್ರ ವೈಡೂರ್ಯ ನಕ್ಲಿಸ್ಗಳು, ಕೈಗೆ ಹಾಕೊಳ್ಳೋ ರಿಂಗುಗಳು, ಕಡ ಅಂತಿರಲ್ಲ, ಕೈಗೆ ಹಾಕೋ ಕಡ, ಕಾಲ್ಗೆ ಹಾಕೋ ಕಡಗಳು, ಬಳೆ ಅಂತಿರಲ್ಲಪ್ಪ, ಕೈಗೆ ಕಾಲ್ಗೆ ಹಾಕೋಂಥ ಬಳೆಗಳು, ಕುತ್ತಿಗೆಯಲ್ಲಿ ಹಾಕ್ತಕ್ಕಂಥ ಮಣಿಗಳು, ಮುತ್ತು ರತ್ನ ವಜ್ರ ವೈಡೂರ್ಯ, ಅವ್ರ ಡ್ರೆಸ್ಸುಗಳು, ಬಟ್ಟೆಗಳು, ಒಳ್ಳೆ ಬಟ್ಟೆಗಳು, ಅವ್ರಿಗೆ ಬೇಕಾಗಿರೋ ಬಟ್ಟೆಗಳು, ಒಟ್ಟಿನಲ್ಲಿ ಅವ್ರು ತಿನ್ನೋ ಪದಾರ್ಥ, ಬಳಸೋ ಪದಾರ್ಥ, ಮೈಗೆ ಹಾಕೊಳ್ಳೋ ಬಟ್ಟೆಗಳಿಂದ ಹಿಡಿದು ಒಡವೆಗಳಿಂದ ಹಿಡಿದು ಅವ್ರು ಇಷ್ಟಪಡ್ತಾರಲ್ಲ, ಕತ್ತಿ, ಯುದ್ಧ ಮಾಡೋ ಕತ್ತಿ ಇರ್ಬೋದು, ಚಾಕು ಇರ್ಬೋದು, ಶೂಲ ಇರ್ಬೋದು, ಅವ್ರು ಏನು ಇಷ್ಟಪಡೋರು ಜೀವನದಲ್ಲಿ ಅದು ಒಟ್ಟಾರೆ. ಇಲ್ಲ ಪಗಡೆ ಆಟ ಆಡ್ತಾರೆ, ಕೆಲವರು ಚೆಸ್ ಆಡ್ತಾರೆ, ಇನ್ನೇನೋ ಆಡ್ತಾರೆ, ಕವಡೆ ಗೊತ್ತಲ್ಲ ಕವಡೆಗಳು, ಅವು ಶಂಖ ಇತ್ಯಾದಿ, ಅವ್ರು ಏನು ಇಷ್ಟಪಡೋರು ಜೀವನದಲ್ಲಿ ಅದು. ಅವೆಲ್ಲ ಅವ್ರ ಬಂಧುಗಳೇನು ಮಾಡ್ತಾರೆ, ಅವ್ರ ವಸ್ತುಗಳು ಆ ರೂಮುಗಳಲ್ಲಿ ಅಲ್ಲಿ ಪಕ್ಕದಲ್ಲಿ ಇಡೋರು. ಎಲ್ಲ ಇಟ್ಬಿಟ್ಟು ಆದಮೇಲೆ ಅದಕ್ಕೆ ಡೋರ್ನ ಬಂದ್ ಮಾಡಿಬಿಡ್ತಾಯಿದ್ರು. ಮೇನ್ ಡೋರ್ನ ಬಂದ್ ಮಾಡಿಬಿಡ್ತಾರೆ. ಆದರೆ ಸೀಕ್ರೆಟ್ ಓಲ್ ಒಂದು ಇಡ್ತಾರೆ ಬೇರೆ ಕಡೆ, ಸೀಕ್ರೆಟ್ ಓಲ್. ಅದರಲ್ಲಿ ಒಬ್ಬ ಮನುಷ್ಯ ಮಾತ್ರ ಒಳಗಡೆ ಹೋಗ್ಬೋದು, ಒಬ್ಬ ಮನುಷ್ಯ ಮಾತ್ರ ಈಚೆ ಬರ್ಬೋದು ಅಂಥದ್ದೊಂದು ಸೀಕ್ರೆಟ್ ಓಲ್ ಇಡ್ತಾರೆ. ಅದಕ್ಕೆ ಚಿಕ್ಕದಾಗಿ ಒಂದು ಅಲ್ಲಿ ಅಡ್ಡ ಏನಾದರೂ ಅಡ್ಡ ಇಟ್ಟಿರ್ತಾರೆ, ಒಳಗಡೆ ಏನೂ ಹೋಗಬಾರ್ದು. ಯಾಕೆ ಆ ರೀತಿ ಮಾಡ್ತಾರಂದರೆ, ಆಮೇಲೆ ಎಲ್ಲ ಕ್ಲೋಸ್ ಆದಮೇಲೆ ಅದ್ರ ಮೇಲೆ ಪಿರಮಿಡ್ ರೆಡಿ ಮಾಡ್ತಾರೆ. ಸುತ್ತಲೂ ದೊಡ್ಡ ಕಲ್ಲು, ಬೀಮ್ಸು, ದೂಲ ಅಂತೀರಿ, ಬೀಮ್, ದೊಡ್ಡ ಕಲ್ಲುಗಳು, ದೊಡ್ಡ ಕಲ್ಲುಗಳದ್ದು ಒಳ್ಳೆ ಬಿಸ್ಕಟ್ಗಳ ಥರ ಇರುತ್ತೆ ಕಲ್ಲು, ಸ್ಕ್ವಯರ್ ಆಗಿ ದೊಡ್ಡ ಕಲ್ಲು ಬಂಡೆಗಳು, ಅವುಗಳಲ್ಲಿ ಕೊರೆದು ಇಡೀ ಪಿರಮಿಡ್ನ ತಯಾರು ಮಾಡ್ತಾರೆ. ಒಂದೊಂದು ಪಿರಮಿಡ್ಡು ಎಷ್ಟು ಅಗಲ ಇರುತ್ತೆ ಗೊತ್ತಾ? 100 ಮೀಟರ್ ಉದ್ದ, 100 ಮೀಟರ್ ಅಗಲ, 200 ಮೀಟರ್ ಅಗಲ, 200 ಮೀಟರ್ ಉದ್ದ, ಎತ್ತರ ಕೂಡ ಹಂಗೆ 100 ಮೀಟರ್, 200 ಮೀಟರ್. ಆ ಕಲ್ಲುಗಳು ಈಗ ಕ್ರೇನ್ಗಳಿದೆ, ಬುಲ್ಡೋಜರ್ ಇದೆ, JCBಗಳಿದೆ, ಈಗ ಒಳ್ಳೆ ಕ್ರೇನ್ಗಳಿದೆ, ಒಳ್ಳೆ ತಂತ್ರಜ್ಞಾನ ಇದೆ. ಈಗ ನಾವು ಆ ರೀತಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಷ್ಟ ಆಗುತ್ತೆ ಅದು ಕಟ್ಟಲಿಕ್ಕೆ, ಎಷ್ಟೋ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ, ಟೈಮ್ ಎಷ್ಟಾಗುತ್ತೆ. ಆದರೆ ಆಗ ಆ ಹಿಂದಿನ ಕಾಲದಲ್ಲಿ ಯಾವುದೇ JCB ಇಲ್ಲ, ಯಾವುದೇ ಬುಲ್ಡೋಜರ್ ಇಲ್ಲ, ಯಾವುದೇ ಕಲ್ಲು ಕೊರಿತಾರಲ್ಲ ಅವು ಇರಲಿಲ್ಲ ಮಿಷಿನ್ಗಳು.
ರಂಪ ಅಂತೀವಲ್ಲ ನೀವು, ಕಲ್ಲು ಕೊರಿತಕ್ಕಂಥ ರಂಪಗಳಿಲ್ಲ, ಡ್ರಿಲ್ಲಿಂಗುಗಳಿಲ್ಲ ಆವಾಗ. ಕ್ರೈನ್ಗಳಿರಲಿಲ್ಲ, ಯಾವುದೇ ಕರೆಂಟು ಇರಲಿಲ್ಲ, ತಂತ್ರಜ್ಞಾನ. ಆದರೆ ಅವ್ರು ಹೆಂಗೆ ಯಾವಾಗ ಮಾಡಿದ್ರು ಕೈನಲ್ಲಿ? ಅದಕ್ಕೊಂದು ಕಾರಣ ಕೊಡ್ತಾರೆ. ರಾಜರುಗಳು ಈಜಿಪ್ಟ್ ದೇಶದಲ್ಲಿ ಇದ್ದರು. ಆವಾಗ ಕೆಲವು ಸಾರಿ ಯುದ್ಧಕ್ಕೆ ಹೋಗ್ತಾರೆ ಅವರು ಬೇರೆ ಕಡೆಯೆಲ್ಲ. ಬೇರೆ ದೇಶದವ್ರ ಮೇಲೆ ಯುದ್ಧ ಮಾಡಿದಾಗ ಅವರು ಸೋತಾಗ್ಬಿಟ್ರೆ ಬೇರೆ ದೇಶದವರು, ಅಲ್ಲಿರೋ ಹೆಣ್ಮಕ್ಳನ್ನ ಇವರು ಎತ್ಕೊಂಬತ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳು, ಗಂಡು ಮಕ್ಕಳನ್ನ ಎತ್ಕೊಂಬತ್ತಾರೆ, ದೊಡ್ಡವ್ರನ್ನ ಎತ್ಕೊಂಬತ್ತಾರೆ, ತಮ್ಮ ವಶಕ್ಕೆ ತಗೊಬಿಡ್ತಾರೆ. ಸೋತ ರಾಜ್ಯಗಳ ಜನರನ್ನು, ಪ್ರಜೆಗಳನ್ನು ಅಥವಾ ರಾಜ ಪರಿವಾರವನ್ನು ಇವರು ಅವ್ರ ಮೇಲೆ ಹೋದಾಗಿದ್ದಕ್ಕೆ ಎಲ್ಲ ಕಡೆ ಅವ್ರ ಕೈಯಲ್ಲಿ ಈ ಕೆಲಸಗಳು ಮಾಡಿಸೋರಂತೆ. ಯಾರು ಇವ್ರಿಗೆ ಶರಣಾಗತರಾಗಿದ್ದಾರೆ, ಯಾರು ಸೋತಿದ್ದಾರೆ, ಅವ್ರ ಕೈಯಲ್ಲಿ ಇವರು ಈ ಕೆಲಸ ಕಾರ್ಯಗಳು ಮಾಡಿಸೋರಂತೆ. ಅಂದರೆ ಭಾಳ ಚಿತ್ರಹಿಂಸೆ ಕೊಟ್ಟು ಈ ರೀತಿ ಪಿರಮಿಡ್ಗಳು ಇನ್ನೊಂದು ಮತ್ತೊಂದು ಅವ್ರ ಕೆಲಸಗಳೇನಿದೆ ಮಾಡಿಸ್ಕೊಳ್ಳೋರಂತೆ. ಅವ್ರು ಮಾಡಲಿಲ್ಲ, ಅವ್ರಿಗೆ ವಯಸ್ಸಾಯಿತು, ಸುಸ್ತಾಗಾಯಿತು, ಮಾಡೋಕ್ಕಾಗಲ್ಲ ಅಂದರೆ ಅವ್ರನ್ನ ಸಾಯಿಸಾಕ್ತಾರೆ, ಶೂಟ್ ಮಾಡಿ ಬಿಸಾಕ್ತಾರೆ, ಅವ್ರನ್ನ ಕತ್ತರಿಸಿ ಬಿಸಾಕ್ತಾರೆ. ಈ ಕಾರಣದಿಂದ ಆವಾಗ ಅತಿ ಬೇಗನೆ ಅವುಗಳು ಕಟ್ಟಲಿಕ್ಕೆ ಅನುಕೂಲ ಆಗ್ತಿತ್ತು. ಸಾವಿರಾರು ಜನ ಭಾಗಿಯಾಗೋರಂತೆ. ಯಾಕಂದರೆ ಸಾವಿರಾರು ಜನ ಪಾಪ ಇವರಿಗೆ ಗುಲಾಮರಾಗಿರ್ತಾರೆ, ಶರಣಾಗತರಾಗಿರ್ತಾರೆ. ಅಂಥವ್ರ ಕೈಲಿ ಕೆಲಸಗಳು ಮಾಡಿಸೋರಂತೆ. ಆವಾಗ ಪಿರಮಿಡ್ಗಳು ಕಟ್ಟಿದರು. ಯಾರೋ ಒಬ್ಬ ವ್ಯಕ್ತಿ ಸತ್ತೋಗಿರ್ತಾನೆ, ರಾಜ ಪರಿವಾರದವನು ಈಜಿಪ್ಟ್ ದೇಶದಲ್ಲಿ. ಅವನು ಸತ್ತಾದ್ಮೇಲೆ ಅವನಿಗೆ ಈ ರೀತಿ ಮಾಡ್ತಾರೆ, ಪಿರಮಿಡ್ ಸಮೇತ ಮಾಡ್ತಾರೆ. ಯಾವುದೋ ಒಂದು ಚಿಕ್ಕ ಬಾಗಿಲು ಇಟ್ಟಿರ್ತಾರೆ, ಚಿಕ್ಕ ಬಾಗಿಲು, ಒಬ್ಬ ಮನುಷ್ಯ ಆಚೆ ಹೋಗ್ಬೋದಷ್ಟೆ, ಅದೊಂದು ಇಟ್ಟಿರ್ತಾರೆ. ಈ ಇಲಿಗಳು ನೋಡಿರ್ಬೇಕು ನೀವು, ಇಲಿಗಳು ಹೊಲಗಳಲ್ಲಿ, ತೋಟಗಳಲ್ಲಿ ಇಲಿಗಳು ದೊಡ್ಡ ದೊಡ್ಡ ಬಿಲ ಮಾಡುತ್ತೆ, ಅಲ್ಲಿಂದ ಮಣ್ಣೆಲ್ಲ ತಂದು ಈಚಾಗುತ್ತೆ, ಅದನ್ನು ಬಂದ್ ಮಾಡುತ್ತೆ. ಆದರೆ ಒಂದು ಚಿಕ್ಕದಾಗಿ ಒಂದು ಎಲ್ಲೋ ಒಂದು ಕಡೆ ಕಿಂಡಿ ಥರ ಬಾಗಿಲಿಟ್ಟಿರ್ತದೆ. ಅದು ಏತಕ್ಕೆ ಅಂದರೆ ಈ ದೊಡ್ಡ ಬಿಲ್ದಲ್ಲಿ ಏನಾದರೂ ಸರ್ಪಗಳು ಈ ಕಡೆಯಿಂದ ಹೋದರೆ ಅಥವಾ ಈ ಕಡೆಯಿಂದ ನೀರು ತುಂಬಿಕೊಂಡ್ರೆ ಒಳಗೆ ಉಸಿರಾಡಬೇಕಲ್ಲ, ಸರ್ಪಗಳು ಹೋದರೆ ಈ ಕಡೆಯಿಂದ ತಪ್ಪಿಸ್ಕೋಬೇಕಲ್ಲ, ಅದಕ್ಕೆ ಆ ಚಿಕ್ಕದೊಂದು ಕಿಂಡಿ ಎಲ್ಲೋ ಒಂದು ಕಡೆ ಇಟ್ಟಿರ್ತದೆ. ಇಷ್ಟು ಇಲಿ ನೋಡ್ರಿ, ದೈವ ಅದರ ಮೆದುಳಲ್ಲೇ ಪ್ರಜ್ಞಾ ಸ್ವರೂಪನಾಗಿ ಯಾವ ರೀತಿ ಒಂದು ನಾಲೆಡ್ಜ್ ಮೇಂಟೈನ್ ಮಾಡ್ತಾರೆ. ಆ ಸಣ್ಣ ಕಿಂಡಿಯಿಂದ ಅದು ಆಚೆ ಬಂದ್ಬಿಡುತ್ತೆ ಇಲ್ಲಿ. ಅದೇ ರೀತಿ ಪಿರಮಿಡ್ನಲ್ಲಿ ಒಂದು ಸಣ್ಣ ಕಿಂಡಿ ಇಟ್ಟಿರ್ತಾರೆ, ಎಲ್ಲೋ ಒಂದು ಕಡೆ ಸೀಕ್ರೆಟ್ ಕಿಂಡಿ. ಈ ವ್ಯಕ್ತಿ ಸತ್ವಾದ ಮೇಲೆ ಇಷ್ಟೆಲ್ಲ ಯಾಕೆ ಈ ಪದಾರ್ಥಗಳಿರ್ತಾರೆ ಇವರು ಅಂದರೆ, ಅವ್ರಿಗೆ ಒಂದು ನಂಬಿಕೆ, ಆ ಜನಗಳಿಗೆ ಒಂದು ನಂಬಿಕೆ ಇದೆ. ಏನಪ್ಪ ನಂಬಿಕೆ ಇದೆ ಅಂದರೆ, ಯಾವತ್ತೋ ಒಂದು ದಿನ ಈ ವ್ಯಕ್ತಿ ಮತ್ತೆ ಬದುಕಿ ಬರ್ತಾನೆ. ಸತ್ತಿರೋವನು ಆತ್ಮ ಆಚೆ ಹೊರಟೋಗಿರುತ್ತೆ, ಪ್ರಾಣ ಹೊರಟೋಗಿರುತ್ತೆ, ಜೀವ ಹೊರಟೋಗಿರುತ್ತೆ. ಆದರೆ ಮತ್ತೆ ಬರ್ಬೋದಲ್ಲ ಮರಳಿ. ಮತ್ತೆ ಬಂದರೆ ಅದರಲ್ಲಿ ಸೇರಿಕೊಂಡ್ರೆ ಆತನಿಗೆ ಅಡುಗೆ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ದಿನ, ಊಟ ಮಾಡಲಿಕ್ಕೆ ಸ್ವಲ್ಪ ದಿನ, ಇಲ್ಲೆಲ್ಲ ಪದಾರ್ಥಗಳು ಬೇಕಲ್ಲ, ಅದಕ್ಕೆ ಅಲ್ಲೆಲ್ಲ ಪದಾರ್ಥಗಳು ಇಡ್ತಾರೆ. ಗೋಡಂಬಿ, ದ್ರಾಕ್ಷಿ, ಇನ್ನೊಂದು ಖರ್ಜೂರ ಇತ್ಯಾದಿ ದವಸ ಧಾನ್ಯ, ಜೊತೆ ಪಾತ್ರೆಗಳು ಅಡುಗೆ ಮಾಡ್ಕೊಳ್ಳಿಕ್ಕೆ, ಆತನಿಗೆ ಬೇಕಾಗಿರೋ ವಸ್ತುಗಳು ಎಲ್ಲ ಅಲ್ಲಿ ಇಟ್ಟಿರ್ತಾರೆ. ಅರ್ಜೆಂಟ್ಗೆ ಅದನ್ನೇನಾದರೂ ಅಡುಗೆ ಮಾಡ್ಕೋಬೇಕು ಅಂತ ಅನಿಸಿದರೆ, ತಿನ್ನಬೇಕು ಅಂತ ಅನಿಸಿದರೆ, ಆಮೇಲೆ ಆತನು ಆ ಕಿಂಡಿಯಿಂದ ಆಚೆ ಬರಬೇಕಲ್ಲ, ಸ್ವಲ್ಪ ಶಕ್ತಿ ಪಡ್ಕೊಂಡು ಆತನಿಗಿಷ್ಟ ಇದ್ದರೆ ಆ ಕಿಂಡಿಯಿಂದ ಆಚೆ ಬರ್ಬೋದು. ಈ ಒಂದು ನಂಬಿಕೆ ಆಧಾರದ ಮೇಲೆ ಇಷ್ಟು ಮಾಡಿರ್ತಾರೆ. ಅಥವಾ ಆತ ಮರಳಿ ವಾಪಸ್ ಬರ್ತಾನೋ ಇಲ್ಲ ಗೊತ್ತಿಲ್ಲ. ಆತನ ನೆನಪಿನ ಅರ್ಥವಾಗಿ ಇಷ್ಟೆಲ್ಲ ವಸ್ತುಗಳನ್ನು ಅಲ್ಲಿ ಇಟ್ಟಿರ್ತಾರೆ. ಜೀವನದಲ್ಲಿ ಆತ ಮೋಹ ಇಟ್ಕೋಬಾರ್ದು. ಪ್ರಶಾಂತವಾಗಿ ಪ್ರಾಣ ಯಾವುದೋ ಸ್ವರ್ಗಕ್ಕೋ ಎಲ್ಲಿಗೋ ಹೋಗಲಿ, ತೃಪ್ತಿಯಾಗಿ ಹೋಗಲಿ ಅಂತೇಳ್ಬಿಟ್ಟು ಆ ವಸ್ತುಗಳನ್ನ ಇಟ್ಟಿರ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಕಡೆ ಯಾರಾದರೂ ಸತ್ತೋಗ್ಬಿಟ್ರೆ ಅವ್ರಿಗೆ ಏನೋ ಒಂದು ಆಸೆ ಇರ್ತದೆ. ಬಟ್ಟೆ ಯಾವುದೋ ಸೀರೆ ಮೇಲೋ, ಪಂಚೆ ಮೇಲೋ, ಶರ್ಟ್ ಮೇಲೋ, ಇನ್ನೇನೋ ಕೋಳಿ ಮೇಲೋ, ಕುರಿ ಮೇಲೋ, ಏನೋ ಒಂದು ಆಸೆ ಇರ್ತದೆ. ಮಾಂಸಾಹಾರಿಗಳಿಗೆ, ಸಸ್ಯಾಹಾರಿಗಳಿಗೆ ಯಾರಾದರೂ ಆಗಿರಲಿ ಬಿಡ್ರಿ, ಸತ್ತ ಮೇಲೆ ಅಷ್ಟೇ ಅಲ್ವಾ, ಅವ್ರಿಗೊಂದು ಆಸೆ ಇತ್ತಂತೆ ಜೀವನದಲ್ಲಿ. ಇವರೇನು ಮಾಡ್ತಾರೆ, ಅಯ್ಯೋ ನಮ್ಮ ಅಪ್ಪನಿಗೆ ಆಸೆ ಇತ್ತು, ಅಯ್ಯೋ ನಮ್ಮ ಅಮ್ಮನಿಗೆ ಆಸೆ ಇತ್ತು, ಸತ್ತೋಗ್ಬಿಟ್ರು, ಅಯ್ಯೋ ನಮ್ಮ ಅಣ್ಣನಿಗೆ ಆಸೆ ಇತ್ತು, ಅಯ್ಯೋ ನಮ್ಮ ಅತ್ತಿಗೆಗೆ ಆಸೆ ಇತ್ತು, ಅಯ್ಯೋ ನನ್ನ ಮಗನಿಗೆ ನನ್ನ ಮಗಳಿಗೆ ಆಸೆ ಇತ್ತು, ಸತ್ತೋಗ್ಬಿಟ್ರು, ಅಣ್ಣ ತಮ್ಮ ಸತ್ತೋಗ್ಬಿಟ್ರು, ಅಯ್ಯೋ ನಮ್ಮ ಅಣ್ಣನಿಗೆ ತಮ್ಮನಿಗೆ ಆಸೆ ಇತ್ತು. ಅವ್ರ ಆಸೆ ಈಡೇರಿಸ್ಬೇಕಂತ ಅದೇನೋ ಒಂದು ಪುಸ್ತಕ ಇರ್ಬೋದು, ಪೆನ್ ಇರ್ಬೋದು, ಯಾವುದೋ ಗಿಫ್ಟ್ ಐಟಮ್ಸ್ ಇರ್ಬೋದು, ಆ ಸ್ಮಶಾನದಲ್ಲಿ ಹಾಕ್ತಾರೆ. ಅವ್ರು ತಿನ್ನೋ ಅಡುಗೆ ಬಜ್ಜಿ, ಬೋಂಡ, ವಡೆ, ಪಾಯಸ, ಇನ್ನೊಂದು ಮತ್ತೊಂದು ಅವ್ರಿಗೆ ಎಡೆ ಇಡ್ತಾರೆ.
ಅವಾಗ ಕಾಗೆಗಳು ಬಂದು ತಿಂತವೆ. ಕಾಗೆಗಳನ್ನೇ ನಮ್ಮ ಪಿತೃಗಳು, ಕಾಗೆಗಳನ್ನೇ ನಮ್ಮ ಬಂಧುಗಳು ಅಂತ ಇವ್ರು ತಿಳ್ಕೊಳ್ತಾರೆ. ಅದೇ ಈಜಿಪ್ಟ್ ದೇಶದಲ್ಲಿ ಗೂಬೆ ಗೊತ್ತಲ್ಲ, ಈಜಿಪ್ಟ್ ದೇಶದಲ್ಲಿ ಗೂಬೆ, ಸರ್ಪಗಳು, ಗರುಡ ಅವರಲ್ಲಿ ಪೂರ್ವಿಕರಂತ ಕೆಲವರು ನಂಬ್ತಾರೆ. ಈ ರೀತಿ ಈಜಿಪ್ಟ್ ದೇಶದಲ್ಲಿ ಪಿರಮಿಡ್ಗಳಲ್ಲಿ ಶವಗಳು ಮತ್ತೆ ಜೀವಂತವಾಗಿ ಹೊರಬರ್ತವೆ ಅನ್ನೋದು ಒಂದು ನಂಬಿಕೆ. ಅದು ಯಾವ ಆಧಾರದ ಮೇಲೆ ಅವು ಈಚೆ ಬರ್ತವೆ ಅಂತ ಸೈಂಟಿಫಿಕಲ್ಲಿ ನೋಡೋದಾದರೆ, ಇದು ಬಿಟ್ಟರೆ ಆಧ್ಯಾತ್ಮ, ಭಗವಂತ, ಗುರು, ದೈವ, ಯಾರು ಬದುಕಿ ಬರ್ತಾರೋ ಯಾರು ಬರಲ್ವೋ ಅದು ಬಿಡಿ, ಆಧ್ಯಾತ್ಮದಲ್ಲಿ ನೋಡೋಣ ಇದು. ಆದರೆ ಸೈನ್ಸಲ್ಲಿ ನೋಡೋಣ ಈಗ, ಇದು ಆಧ್ಯಾತ್ಮ ಆಯಿತು, ಪಾರಮಾರ್ಥಿಕ ಮಾರ್ಗ ಆಯಿತು. ಒಂದು ನಂಬಿಕೆ ಆಧಾರದ ಮೇಲೆ ಮರಳಿ ಬರ್ಬೋದು, ಬಾರ್ದೇನೂ ಇರ್ಬೋದು. ಒಟ್ಟಿನಲ್ಲಿ ಅವ್ರ ವಸ್ತುಗಳೆಲ್ಲ ಅಲ್ಲಿ ಇಟ್ಟಿರ್ತಾರೆ, ಅವರು ತೃಪ್ತಿ ಪಟ್ಕೊಂಡು ಭೂತ ಪ್ರೇತ ಪಿಶಾಚಿ ಆಗದೆ ಅಂತರ್ಪಿಶಾಚಿ ಆಗಿ ಸುತ್ತದೆ ತೃಪ್ತಿ ಪಟ್ಕೊಂಡು ಇರೋ ವಸ್ತುಗಳಲ್ಲಿ ತೃಪ್ತಿ ಪಟ್ಕೊಂಡು ಅವರು ಯಾವುದೋ ಒಂದು ಲೋಕಕ್ಕೆ ಹೋಗಲಿ ಅನ್ನೋದು ಒಂದು ನಂಬಿಕೆ. ಅದಕ್ಕೆ ಎಲ್ಲ ಅವ್ರ ಬಂಧುಗಳು ಆ ವಸ್ತುಗಳ ವ್ಯವಸ್ಥೆ ಮಾಡ್ತಾರೆ. ಅದು ನಮ್ಮ ಹಿಂದೂ ದೇಶದಲ್ಲಾದರೆ ತಿಥಿಗೂಢ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಕೆಲವರು ವರ್ಷ ಮಾಡ್ತಾರೆ, ಗೊತ್ತಾಯ್ತಲ್ಲ. ಕೆಲವರಂತೂ ತಿಂಗಳು ನಮ್ಮಂಥ ಸಾಧುಗಳನ್ನು ಕರೆಸ್ಬಿಟ್ಟು, ಈ ಮೈಸೂರಿನಲ್ಲಿ ನೋಡ್ರಿ, ಮಂಡ್ಯನಲ್ಲಿ ನೋಡ್ರಿ, ಆ ಏರಿಯಾನಲ್ಲಿ ನಮ್ಮಂಥ ಸಾಧುಗಳನ್ನು ತಿಂಗಳು ಕರೆಸ್ತಾರೆ. ವರ್ಷಕ್ಕೆ 12 ತಿಂಗಳು ಪ್ರತಿ ತಿಂಗಳು ನಮ್ಮನ್ನು ಕರೆಸಿ ಊಟ ಹಾಕಿಸಿ ನಮಗೆ ದಕ್ಷಿಣ ಕೊಟ್ಟು ಕಳಿಸ್ತಾರೆ, ಅಂಥವ್ರಿದ್ದಾರೆ. ಆಮೇಲೆ ವರ್ಷಕ್ಕೆ ತಿಥಿ ಮಾಡ್ತಾರೆ, ಅವತ್ತು ಕರೆಸ್ತಾರೆ, ನಮಗೆ ಬಟ್ಟೆ ಬರೆ ಹಣ್ಣು ಹಂಪಲ ತರಕಾರಿ ಎಲ್ಲ ಕೊಟ್ಟು ದಕ್ಷಿಣ ಕೊಟ್ಟು ಕಳಿಸ್ತಾರೆ, ಅಂಥವ್ರಿದ್ದಾರೆ, ಗೊತ್ತಾಯ್ತಲ್ಲ. ಯಾಕೆಂದ್ರೆ ನಮ್ಮ ಆಶೀರ್ವಾದ ಸಿಗಲಿ, ಅವರಿಗೆ ಮುಕ್ತಿ ಸಿಗಲಿ ತೀರೋದವರಿಗೆ ಅನ್ನೋದು ಅವರ ಅಭಿಪ್ರಾಯ. ಇದು ದೈವ ಆರಾಧನೆ, ಪಾರಮಾರ್ಥಿಕ ಒಂದು ನಂಬಿಕೆ. ಇದು ಬಿಟ್ಟರೆ ಸೈನ್ಸಲ್ಲಿ ಹೇಳೋದಾದರೆ ನೋಡ್ರಿ, ಪಿರಮಿಡ್ಗಳನ್ನು ಕಲ್ಲಿನಿಂದ ಮಾಡ್ತಾರೆ ಸೈನ್ಸಲ್ಲಿ, ವೈಜ್ಞಾನಿಕವಾಗಿ ಹೇಳೋದಾದರೆ. ಕಲ್ಲು ಅಂದರೆ ಅದರಲ್ಲಿ ಎನರ್ಜಿ ಇರುತ್ತೆ ಅಂತ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ. ವಜ್ರ, ಬಂಗಾರ, ಬೆಳ್ಳಿ, ಯಾವುದೇ ವಸ್ತುಗಳಾಗಲಿ ಎನರ್ಜಿ ಅಂತ ಇರುತ್ತೆ, ಸುತ್ತಲೂ ಔರ ಇರುತ್ತೆ ಎನರ್ಜಿ. ಹಾಗೆ ಎಲೆಕ್ಟ್ರಾನ್ಸ್ ಇರುತ್ತೆ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್, ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತೀವಿ. ನೀವೆಲ್ಲ ಪಾಸಿಟಿವ್ ಅಂತೀರಿ, ನೆಗೆಟಿವ್ ಅಂತೀರಲ್ವ. ಹಾಗೆ ಒಂದು ಶಕ್ತಿ ಇರುತ್ತೆ, ಚೈತನ್ಯ. ಪ್ರತಿ ಕಲ್ಲು, ಗಿಡ, ಮರ, ಬಳ್ಳಿ ನಮ್ಮಲ್ಲೂ ಚೈತನ್ಯ ಇರುತ್ತೆ. ಹಾಗೆ ಎಲ್ಲ ಕಲ್ಲುಗಳಿಂದ ರೆಡಿ ಮಾಡಿದಾಗ ಒಂದು ಪಿರಮಿಡ್ ರೆಡಿ ಆಗುತ್ತೆ. ಅದು ಮೇಲೆ ಸೆಂಟ್ರಲ್ ಒಳ್ಳೆ ಕಳಸ ಥರ ಇರುತ್ತೆ, ಮೇಲೆ ಶಿಖರ ಥರ ಇರುತ್ತೆ. ಅದು ಅವ್ರು ಮಾಡೋವಾಗ ಯಾವುದೋ ಒಂದು ಆಕಾಶದಲ್ಲಿರೋ ನಕ್ಷತ್ರ ಎಲ್ಲಿದೆ, ಗ್ರಹ ಎಲ್ಲಿದೆ, ಎಷ್ಟು ದೂರದಲ್ಲಿ ಗ್ರಹ ಇದೆ, ಯಾವ ದಿಕ್ಕಿನಲ್ಲಿ ಗ್ರಹ ಇದೆ, ಯಾವ ದಿಕ್ಕಿನಲ್ಲಿ ನಕ್ಷತ್ರ ಇದೆ ಎಲ್ಲ ನೋಡಿ ಕರೆಕ್ಟಾಗಿ ಆ ಶಿಖರ ಇದೆಲ್ಲ, ಶಿಖರ ಪಿರಮಿಡ್ದು, ಅದನ್ನು ಅಲ್ಲಿಡ್ತಾರೆ, ಸೆಟ್ ಮಾಡ್ತಾರೆ. ಅದು ಯಾವ್ಯಾವ ತಿಂಗಳಲ್ಲಿ, ಯಾವ್ಯಾವ ವರ್ಷದಲ್ಲಿ, ಪೌರ್ಣಮಿ, ಅಮಾವಾಸ್ಯೆ, ಗ್ರಹಣಗಳು, ಆ ಟೈಮೆಲ್ಲ ಅಲ್ಲಿಂದ ಹೆಂಗೆ ಕಿರಣಗಳು ಬಂದು ಆ ನಕ್ಷತ್ರದಿಂದ, ಆ ಗ್ರಹಗಳಿಂದ, ಅಥವಾ ಸೂರ್ಯ ಭಗವಾನಿಂದ, ಯಾವ ಸಂಕ್ರಾಂತಿ ಇರ್ಬೋದು, ರಥಸಪ್ತಮಿ ಇರ್ಬೋದು, ಬೇರೆ ಬೇರೆ ಟೈಮಲ್ಲಿ ಯಾವುದೋ ಒಂದು ಅವ್ರ ನಂಬಿಕೆ ಇದೆ, ಒಳ್ಳೆಯ ತಿಂಗಳುಗಳು, ಒಳ್ಳೆಯ ಮಾಸಗಳು, ಒಳ್ಳೆಯ ಟೈಮ್ ಅಂತ. ಆ ಕಿರಣಗಳಿರುತ್ತಲ್ಲ, ನಕ್ಷತ್ರಗಳ ಕಿರಣಗಳು, ಗ್ರಹಗಳ ಶಕ್ತಿ, ಹಾಗೆ ಸೂರ್ಯ ಭಗವಾನ ಶಕ್ತಿ, ಚಂದ್ರ ಭಗವಾನ ಶಕ್ತಿ ಇತ್ಯಾದಿ, ಅವೆಲ್ಲ ಕಿರಣಗಳು ಈ ಒಂದು ಪಿರಮಿಡ್ ಮೇಲೆ ಬಿದ್ದಾಗ, ಆ ಪಿರಮಿಡ್ ಮೇಲೆ ಇನ್ನೂ ಒಂದು ಕೆಲಸ ಮಾಡ್ತಾರೆ ಇವರು. ಬಂಗಾರ ಹಾಗೂ ತಾಮ್ರದಿಂದ ಕೋಟಿಂಗ್ ಮಾಡಿರ್ತಾರೆ ಮೇಲೆ, ಶಿಖರದ ಮೇಲೆ, ತಲೆ ಮೇಲೆ ಟೋಪಿ ಥರ, ನಾವು ಟೋಪಿ ಹಾಕ್ಕೊಳ್ತೀವಲ್ಲ ಮೇಲೆ, ತಲೆ ಮೇಲೆ, ಆ ರೀತಿ ಒಂದು ಮೇಲೆ ಕವರ್ ಮಾಡಿರ್ತಾರೆ, ಬಂಗಾರ ಹಾಗೂ ತಾಮ್ರದ್ದು. ಯಾಕಪ್ಪ ಅಂದರೆ ಕಿರಣಗಳು ಬಂದಾಗ ಅದು ಬಹಳ ಸುಲಭವಾಗಿ ಬೇಗನೆ ಹೀರ್ಕೊಳ್ಳುತ್ತೆ, ಹೆಚ್ಚಾಗಿ ಹೀರ್ಕೊಳ್ಳುತ್ತೆ ಅಂತ ಆ ಕೋಟಿಂಗ್ ಮಾಡಿರ್ತಾರೆ, ತಾಮ್ರ ಮತ್ತು ಬಂಗಾರ. ಅದೇ ತಾಮ್ರದ ವೈರು, ಹೆಚ್ಚಾಗಿ ತಾಮ್ರದ ವೈರ್ನಲ್ಲಿ ಕರೆಂಟ್ ಬೇಗನೆ ಪಾಸಾಗುತ್ತೆ, ಬಂಗಾರದಲ್ಲಿ ಇನ್ನೂ ಹೆಚ್ಚಾಗಿ ಪಾಸಾಗುತ್ತೆ. ಇನ್ನು ಬಂಗಾರದ ವೈರ್ ರೆಡಿ ಮಾಡಿ ಮನೆಗಳಲ್ಲಿ ಎಲ್ಲಿ ಕರೆಂಟ್ ಹಾಕ್ಕೊಳ್ಳೋದು, ಅದು ಆಗೋ ಮಾತಲ್ಲ. ಅದಕ್ಕೆ ಅಟ್ಲೀಸ್ಟ್ ತಾಮ್ರದ ಹಾಕೋರು. ಆಮೇಲೆ ಬರ್ತಾ ಅಲ್ಯೂಮಿನಿಯಂ ಅಲ್ವಾ. ಕಿವಿಗಳಲ್ಲಿ ಓಲೆ ಹಾಕ್ಕೊಳ್ತಾರೆ, ನೋಡಿರ್ಬೋದು. ಕೈಗಳಲ್ಲಿ ಕಡಗ, ಬಳೆಗಳು ಹಾಕ್ಕೊಳ್ತಾರೆ, ಬಂಗಾರದು ನೆಕ್ಲೆಸ್ ಹಾಕ್ಕೊಳ್ತಾರೆ, ಕಾಲುಗಳಲ್ಲಿ ಹಾಕ್ಕೊಳ್ತಾರೆ. ಇದೆಲ್ಲ ಏತಕ್ಕೆ ಗೊತ್ತಾ? ಅದರಲ್ಲಿ ಒಳ್ಳೆ ಎನರ್ಜಿ ಇರುತ್ತೆ, ಬಂಗಾರದಲ್ಲಿ ಚೈತನ್ಯ ಶಕ್ತಿ ಇರುತ್ತೆ. ಸೂರ್ಯ ಭಗವಾನಲ್ಲಿ ಏನು ಡಿ ವಿಟಮಿನ್ ಇರುತ್ತೆ, ಡಿ ವಿಟಮಿನ್ ಆ ಥರ ಚೈತನ್ಯ ಇರುತ್ತೆ ಅಂತ ನಾವು ಒಡವೆಗಳು ಹಾಕ್ಕೊಳ್ಳೋದು. ಅದು ಬರ್ತಾ ಏನಾಯಿತು, ಒಡವೆಗಳು ಪ್ಯಾಷನ್ ಆಗೋಯ್ತು, ಪ್ಯಾಷನ್ಗೋಸ್ಕರ ಹಾಕ್ಕೊಳ್ತಾರೆ. ಈಗ ಆರೋಗ್ಯಕ್ಕೋಸ್ಕರ ಅಲ್ಲ, ಪ್ಯಾಷನ್ಗೋಸ್ಕರ ಹಾಕ್ಕೊಳ್ತಾರೆ. ಇನ್ನು ತಾಮ್ರದ ಚಂಬು, ಪಂಚಲೋಹದ ಚಂಬು, ಬಂಗಾರದ ಚಂಬಲ್ಲಿ ನೀರು ಕುಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೆ ಪಿರಮಿಡ್ ಮೇಲೆ ಆ ಒಂದು ಇಟ್ಟಿರ್ತಾರೆ, ಪಿರಮಿಡ್ ಒಳಗಡೆ ಬಂಗಾರದ ವಸ್ತುಗಳು ಇಟ್ಟಿರ್ತಾರೆ. ಇದರಿಂದ ಆ ವ್ಯಕ್ತಿಗೆ ಅಲ್ಲಿ ಬೆಳಕು ಬಿದ್ದಾಗ ಅಲ್ಲಿಂದ ಚೈತನ್ಯ ಒಳಗಡೆ ಬರುತ್ತೆ.
ಚೈತನ್ಯ ಒಳಗಡೆ ಬೇಗನೆ ಬರುತ್ತೆ. ಒಳಗಡೆ ಬಂದು ಸತ್ತಿರೋ ವ್ಯಕ್ತಿಗೆ ಅದು ಟೋಟಲಾಗಿ ಪಿರಮಿಡ್ ಥರ ಇರೋದರಿಂದ ಇಡೀ ಎನರ್ಜಿ ತುಂಬಿಕೊಳ್ಳುತ್ತೆ ಪಿರಮಿಡ್ ಒಳಗಡೆ, ಪಾಸಿಟಿವ್ ಎನರ್ಜಿ. ಅವಾಗ ಈ ವ್ಯಕ್ತಿ ಬದುಕ್ಬೋದು. ಹಾಗೆ ಅಲ್ಲಿ ಫ್ರಿಡ್ಜ್ ಥರ ಇರುತ್ತೆ, ಫ್ರೀಜರ್ ಥರ ಇರುತ್ತೆ, ಒಳಗಡೆ ತಣ್ಣಗೆ ತಂಪಾಗಿರುತ್ತೆ, ಫ್ರೀಜರ್ ಥರ ತುಂಬ ಕೋಲ್ಡಾಗಿರುತ್ತೆ. ಆವಾಗ ಆ ವ್ಯಕ್ತಿ ಅಲ್ಲಿ ಕೆಡೋದಿಲ್ಲ. ಫ್ರೀಜರ್ ಥರ ಇದ್ದರೆ ಫ್ರಿಡ್ಜಲ್ಲಿ ನಾವು ತರಕಾರಿ ಇಡ್ತೀವಿ, ಹಣ್ಣು ಹಪ್ಪಲು ಇಡ್ತೀವಿ, ಕೆಡುತ್ತಾ? ಆದಷ್ಟು ಬೇಗನೆ ಕೆಡಲ್ಲ, ಸ್ವಲ್ಪ ದಿನ ಇರುತ್ತೆ. ಆದರೆ ಅಲ್ಲಿ ಪಿರಮಿಡ್ನಲ್ಲಿ ಒಂದು ಚೂರು ಹೊರಗಡೆಯಿಂದ ಗಾಳಿ ಕೂಡ ಹೋಗಲ್ಲ, ಯಾವುದೇ ಕ್ರಿಮಿಕೀಟ ಒಳಗಡೆ ಹೋಗಲ್ಲ. ಒಳಗೆ ಸುತ್ತಲೂ ಕಲ್ಲುಗಳಿರುತ್ತೆ, ಕಲ್ಲುಗಳಲ್ಲಿ ಎನರ್ಜಿ ಇರುತ್ತೆ. ಇವರು ಏನೇನೋ ರಸಗಳು ಅದು ಇದು ಏನೇನೋ ಪದಾರ್ಥಗಳಾಕಿ ಆ ಶವಕ್ಕೆಲ್ಲ ಸ್ನಾನ ಮಾಡಿಸಿ ಎಲ್ಲ ಬಾಯಿ ಒಳಗಾಕಿ ಹೊಟ್ಟೆ ಒಳಗೆ ತುಂಬಿ ಸುತ್ತಲೂ ಅದನ್ನು ಬಳಿದು ಶವದ ಪೆಟ್ಟಿಗೆಯಲ್ಲೂ ಇನ್ನೂ ಒಂದಷ್ಟು ಹಾಕಿ ಕಾಯಿಗಳು ಬೇರುಗಳು ಇನ್ನೊಂದು ಮತ್ತೊಂದು ಏನೇನೋ ಹಾಕಿ ರಸವಿದ್ಯೆಗಳದ್ದು ಏನೇನೋ ದ್ರಾವಕಗಳು ಕೆಮಿಸ್ಟ್ರಿ ಬಯೋಕೆಮಿಸ್ಟ್ರಿದು ಹಾಕಿ ಅದನ್ನು ಬಾಕ್ಸ್ನ ಬಂದ್ ಮಾಡಿರ್ತಾರೆ. ಆಗ ಆಚೆಯಿಂದ ಒಳಗಡೆ ಏನೂ ಹೋಗೋಕ್ಕಾಗಲ್ಲ, ಒಳಗಡೆಯಿಂದ ಆಚೆ ಏನೂ ಬರೋಕ್ಕಾಗಲ್ಲ, ಆ ಥರ ಇರುತ್ತೆ. ಆ ವ್ಯಕ್ತಿ ಏನಾದರೂ ಬದುಕ್ಬಿಟ್ರೆ ಒಳಗಡೆ ಅವನು ಅದನ್ನು ಓಪನ್ ಮಾಡ್ಕೊಂಡು ಬರಲಿ ಅನ್ನೋದು ಒಂದು ಉದ್ದೇಶ ಇರುತ್ತೆ ಇವ್ರಿಗೆ. ಅವನು ಹೆಂಗೋ ಓಪನ್ ಮಾಡ್ಕೊಂಡು ಬರ್ತಾನಂತ ಇವ್ರಿಗೊಂದು ನಂಬಿಕೆ. ಮೋಸ್ಟ್ಲಿ ಓಪನ್ ಮಾಡ್ಕೊಂಡು ಬರೋ ಮಟ್ಟಿಗೆ ಅವರು ಏನೋ ಒಂದು ಮಾಡಿರ್ತಾರೆ ಅಲ್ವಾ. ಅವನು ಕಷ್ಟಪಟ್ಟು ಅವನೇನು ಅಲ್ಲ ಸತ್ತವನು ಬದುಕಿದಾನ ಅಂದಮೇಲೆ ಅವ್ನಿಗೆ ಎಷ್ಟು ಶಕ್ತಿ ಇರುತ್ತೆ, ಚೈತನ್ಯ ಇರುತ್ತಲ್ವ. ಅದಕ್ಕೆ ಇವ್ರಿಗೆಲ್ಲ ಗೊತ್ತು. ಸತ್ತವನು ಬದುಕಿ ಬಂದರೆ ಅವನಿಗೆ ಒಳ್ಳೆ ಉಗ್ರ ರೂಪ, ನರಸಿಂಹ ಹನುಮಂತ ದೇವ್ರ ಥರ ಇರ್ತಾನೇನೋ ಅಲ್ವಾ. ಹಂಗಾಗುತ್ತೆ, ಅವರು ಮಾಡಿರ್ತಾರೆ, ಇರಲಿ. ಆಮೇಲೆ ಈಗ ಸೂರ್ಯನಿಂದ ಕಿರಣಗಳು, ನಕ್ಷತ್ರಗಳಿಂದ ಕಿರಣಗಳು ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇರ್ಬೋದು, ಎಲೆಕ್ಟ್ರಾನ್ಸ್ ಇರ್ಬೋದು, ಪ್ರೋಟಾನ್ಸ್ ಇರ್ಬೋದು, ಎನರ್ಜಿ ಇರ್ಬೋದು, ಏನೋ ಒಂದು ಬರುತ್ತಲ್ಲಪ್ಪ ಶಕ್ತಿ. ಅದು ಪಿರಮಿಡ್ ಮೇಲೆ ಬಿದ್ದಾಗ, ಒಳಗಡೆ ಹೋದಾಗ, ಈ ವ್ಯಕ್ತಿ ಮೇಲೆ ಬಿದ್ದಾಗ ಅವನು ಬದುಕೊಳ್ತಾನೆ ಅನ್ನೋದು ಒಂದು ನಂಬಿಕೆ. ಈ ಆಧಾರದ ಮೇಲೆ ಪಿರಮಿಡ್ಗಳು ತಯಾರು ಮಾಡ್ತಾರೆ. ಅದರಲ್ಲಿ ಎಷ್ಟು ಜನ ಬದುಕಿ ಬಂದರು, ಎಷ್ಟು ಜನ ಬದುಕಿ ಬರಲಿಲ್ವೋ, ಯಾರು ನೋಡಿದವರು, ಆವಾಗೇನು ಕ್ಯಾಮ್ರಾ ಇತ್ತಾ, ಮೊಬೈಲ್ಗಳಿತ್ತಾ, ವೀಡಿಯೋ ಕ್ಯಾಮ್ರಾಗಳಿತ್ತಾ ವೀಡಿಯೋ ಮಾಡೋಕ್ಕೆ? ಇಲ್ಲ. ಅವ್ರವ್ರ ನಂಬಿಕೆ ಅವ್ರಿಗಿರುತ್ತೆ. ಹೌದು ಬದುಕಿ ಬಂದರು, ಹೌದು ಅವರು ಬದುಕಿ ಬಂದ, ಈತ ಬದುಕಿ ಬಂದ, ಆಯಮ್ಮ ಬದುಕಿ ಬಂದರು, ಈ ದೊರೆ ಈ ರಾಜ ಬದುಕಿ ಬಂದ, ಆ ರಾಜ್ಕುಮಾರಿ ಬದುಕಿ ಬಂದಳು, ಹೀಗೆ ಕಥೆಗಳಿದೆ ಬಿಡ್ರಿ, ಯಾವೆಲ್ಲ ಬೇಡ, ನಮಗೆ ಆಧಾರ ಬೇಕು ಈಗ ಸದ್ಯಕ್ಕೆ. ಆದರೂ ಸೈಂಟಿಫಿಕ್ಕಾಗಿ ಅಲ್ಲೇನಾದರೂ ದವಸ ಧಾನ್ಯ ಡ್ರಿಂಕ್ಸು ಇವೆಲ್ಲ ಇಟ್ಟರೆ ಕೆಟ್ಟೋಗೋದಿಲ್ಲ ಅವು. ಹಾಗೆ ಶವ ಕೂಡ ಕೆಡಲ್ಲ. ಸಾವಿರಾರು ವರ್ಷಗಳ ಹಿಂದೆ ಇಟ್ಟಂಥ ಶವಗಳನ್ನು ಈಗ ವಿಜ್ಞಾನಿಗಳು ಈಚೆ ತೆಗೆದು ನೋಡಿದ್ದಾರೆ. ಸ್ವಲ್ಪ ಅವು ಬತ್ತಿ ಹೋಗಿದ್ದಾವೆ, ಒಣಮೀನು ಕರಿಮೀನು ಒಣಕಡ್ಡಿ ಅಂತೀವಲ್ಲ ಆ ಥರ ಆಗಿದ್ದಾವೆ ಅಷ್ಟೇ ಶವಗಳು, ಅಷ್ಟೊಂದು ಕೊಳ್ತಿಲ್ಲ. ಇದು ಒಂದು ವಿಶೇಷತೆ, ಈಗ ಗೊತ್ತಾಯ್ತಲ್ಲ. ಇನ್ನು ಹಿಮಾಲಯ ಪರ್ವತದಲ್ಲಿ ಐಸು, ಅಲ್ಲಿ ಪರ್ವತಾರೋಹಿಗಳಿರ್ತಾರೆ. ಪರ್ವತಾರೋಹಿಗಳು ಅಂದರೆ ಗೌರಿಶಂಕರ ಪರ್ವತ, ಮೌಂಟ್ ಎವರೆಸ್ಟು ಅಲ್ಲೆಲ್ಲ ಹತ್ತುವಾಗ ಕಾಲು ಜಾರಿ ಬಿದ್ದೋಗ್ತಾರೆ, ಇಲ್ಲ ಹಗ್ಗಾಗೀಗ ಕಟ್ಟಾಗಿ ಬಿದ್ದೋಗ್ತಾರೆ, ಇಲ್ಲ ಇವರೇ ಜ್ಞಾನ ತಪ್ಪಿ ಬಿದ್ದೋಗ್ತಾರೆ ಸುಸ್ತಾಗಿ, ಅಲ್ಲಿ ಸತ್ತೋಗ್ತಾರೆ. ಮತ್ತೆ ಅವ್ರನ್ನ ಎತ್ತಕೊಂಬರೋಕ್ಕಾಗಲ್ಲ, ಯಾಕಂದರೆ ಅಲ್ಲಿಗೆ ಹೆಲಿಕಾಪ್ಟರ್ ಹೋಗಲ್ಲ, ಪ್ಲೇನ್ ಹೋಗಲ್ಲ, ಬಸ್ ಹೋಗಲ್ಲ. ಇವರು ಹೋಗಿರೋರೇ ಪಾಪ ಅವ್ರ ಜೀವ ಅವ್ರು ಹೊತ್ಕೊಂಡು, ಅವ್ರ ಶರೀರ ಅವ್ರು ಹೊತ್ಕೊಂಡು ಹೋಗೋದೇ ಕಷ್ಟ, ಅವ್ರ ಶರೀರ ಅವ್ರು ಹೊತ್ಕೊಂಡು ಬರೋದೇ ಕಷ್ಟ. ಹಂಗಿರೋ ಇನ್ನೊಂದು ಶವನೆಲ್ಲ ಹೊತ್ಕೊಂಡು ಬರೋದು. ಅದಕ್ಕೆ ಅಲ್ಲಿ ಯಾರಾದರೂ ಸತ್ತೋಗ್ಬಿಟ್ರೆ ಜೊತೆಯಲ್ಲಿ ಹೋದಾಗ 10 ಜನ 15 ಜನ ಒಂದೊಂದು ಟೀಮ್ ಹೋಗ್ತಾರೆ, ಕೆಲವು ಸಾರಿ 20 ಜನನೂ ಹೋಗ್ತಾರೆ. ಅದರಲ್ಲಿ ಯಾರಾದರೂ ಒಬ್ಬರು ಸತ್ತೋಗ್ಬಿಟ್ರೆ ಅಷ್ಟೇ, ಅಲ್ಲೇ ಶವ ಬಿಸಾಕಿ ಬರ್ತಾರೆ. ಕೆಲವರು 4 ಜನ 3 ಜನ ಹೋಗ್ತಾರೆ, ಅಲ್ಲೇ ಬಿದ್ದೋಗಿ ಅಲ್ಲೇ ಸತ್ತೋಗ್ತಾರೆ. ಆ ರೀತಿ ಸತ್ತೋಗಿ 50 ವರ್ಷ 60 ವರ್ಷ 70 ವರ್ಷ ಆಗಿರ್ತದೆ ಸತ್ತೋಗಿ, ಇನ್ನೂ ಶವ ಹಂಗೆ ಇರುತ್ತೆ, ಕೆಡೋದಿಲ್ಲ. ಹಾಗೆ ಆನೆಗಳು 10,000 ವರ್ಷಗಳಿಂದ ಆನೆಗಳು ಸತ್ತೋಗಿ ಅದ್ರ ಮೇಲೆ ಐಸೆಲ್ಲ ಮುಚ್ಕೊಬಿಟ್ಟಿರುತ್ತೆ, ಐಸು ಮಂಜುಗಡ್ಡೆಗಳು. ಆವಾಗ ಪರ್ವತಗಳು ಒಡೆದೋಗ್ತವೆ. ಪರ್ವತಗಳು ಒಡೆದೋಗಿ ಅವು ಏಕಾಏಕಿ ಗುಡ್ಡ ಕುಸಿತ ಅಂತಿರಲ್ಲ, ಹಂಗೆ ಕುಸಿತ ಆಗ್ತವೆ ಪರ್ವತಗಳು, ಹಿಮಾಲಯ ಪರ್ವತಗಳು. ಆವಾಗ ಐಸೆಲ್ಲ ಹಳ್ಳಿಗಳ ಮೇಲೆ ಬಂದುಬಿಡುತ್ತೆ. ಹಳ್ಳಿಗಳಲ್ಲಿರೋ ಆನೆಗಳು, ಕಾಡಲ್ಲಿರೋ ಆನೆಗಳು, ಹುಲಿ ಸಿಂಹ ಚಿರತೆ ಅಥವಾ ಹಿಮ ಕರಡಿಗಳು, ಅಥವಾ ಹಳ್ಳಿಗಳಲ್ಲಿರೋ ಜನಗಳ ಮೇಲೆ ಮನುಷ್ಯರ ಮೇಲೆ ಅದು ಗುಡ್ಡ ಕುಸಿತ ಆದಾಗ, ಪರ್ವತ ಹಿಮಾಲಯ ಪರ್ವತ ಆದಾಗ ಬಂದುಬಿಡುತ್ತೆ ಹರ್ಕೊಂಡು, ಅದೆಲ್ಲ ಒಯ್ಕೊಂಡು ಹೋಗ್ಬಿಡುತ್ತೆ. ಆವಾಗೆಲ್ಲ ಮುಚ್ಚೋಗ್ತಾರೆ. ಅಂಥ ಶವಗಳು ಎಷ್ಟೋ ವರ್ಷ ಇರ್ತವೆ, ಗೊತ್ತಾಯ್ತಲ್ಲ, ಕೆಡತೆ. ಅಂದರೆ ಐಸು, ತಣ್ಣೀರಲ್ಲಿ ಶಕ್ತಿ ಇದೆ, ಚೈತನ್ಯ ಇದೆ, ಐಸ್ನಲ್ಲಿ ಚೈತನ್ಯ ಇದೆ, ಅದಕ್ಕೆ ಶವಗಳು ಕೆಡಲ್ಲ. ಹಾಗೆ ಪಿರಮಿಡ್ಗಳ ಒಳಗಡೆ ಚೈತನ್ಯ ಇದೆ. ಹಂಗಾದರೆ ಬೆಟ್ಟ ಗುಡ್ಡಗಳಲ್ಲಿ ಗುಹೆಗಳಿರುತ್ತೆ, ಬಂಡೆಗಲ್ಲುಗಳ ಗುಹೆ ಒಳಗೆ ಕೂತ್ಕೊಂಡ್ರು ಧ್ಯಾನ ತಪಸ್ಸು ಮಾಡಿದ್ರೆ ಹೆಂಗಿರುತ್ತೆ. ಅದೇ ಪಿರಮಿಡ್. ಇವಾಗ ಶವಗಳೆಲ್ಲ ಈಚೆ ತೆಗೆದುಬಿಟ್ರು, ಖಾಲಿ ಪಿರಮಿಡ್ಗಳಿದ್ದಾವೆ.
ಅದನ್ನು ಈ ಯಾತ್ರಾರ್ಥಿಗಳು ಟ್ರಿಪ್ ಹೋಗ್ತಾರಲ್ಲ ಜನಗಳು ಟ್ರಿಪ್ ಹೋದವ್ರಿಗೆ ಟಿಕೆಟ್ ತೊಗೊಂಡು ಒಳಗಡೆ ಬಿಡ್ತಾರೆ. ಅಲ್ಲೆಲ್ಲ ನೋಡ್ಕೊಂಡು ಈಚೆ ಬರ್ತಾರೆ. ನೋಡ್ರಿ ಇಲ್ಲಿ ಶವ ಮಲಗಿಸೋದು, ನೋಡ್ರಿ ಅದು ಶವ ಪೆಟ್ಟಿಗೆ, ನೋಡ್ರಿ ಇನ್ನೂ ಕೆಲವು ಗ್ಲಾಸ್ಗಳಲ್ಲಿ ಇಟ್ಟಿದ್ದಾರೆ. ಗ್ಲಾಸ್ ಪೆಟ್ಟಿಗೆಗಳಲ್ಲಿ ಇವಾಗ ಅಲ್ಲಿ ಪರಿಶೋಧಕರು, ಸಂಶೋಧಕರು, ಅಧ್ಯಯನಕಾರರು ಆ ಶವಗಳನ್ನು ಈಚೆ ತೆಗೆದು ಇಟ್ಟಿದ್ದಾರೆ. ಅದನ್ನು ಮಮ್ಮಿ ಅಂತಾರೆ. ಮಮ್ಮಿ ಅಂದರೆ ಶವ, ಬೇರೆ ಇನ್ನೇನು ಅಲ್ಲ. ಅದನ್ನು ಬಾಕ್ಸ್ನಲ್ಲಿ ನೀಟಾಗಿ ಭದ್ರಪಡಿಸಿ ನೋಡೋರಿಗೆ ಎಲ್ಲಿ ಇಟ್ಟಿದ್ದಾರೆ. ನೀವು ಡೈರೆಕ್ಟಾಗಿ ಈಗ ಪಿರಮಿಡ್ ಅಲ್ಲಿ ಹೋದಾಗ, ಈಜಿಪ್ಟ್ಗೆ ಹೋದಾಗ ಅಲ್ಲಿ ಇಟ್ಟಿದ್ದಾರೆ, ನೀವು ನೋಡ್ಕೊಂಡು ಬರ್ಬೋದು. ಆವಾಗಿನ ಶವಗಳು ಇವಾಗ ಇಟ್ಟಿದ್ದಾರೆ, ಗೊತ್ತಾಯ್ತಲ್ಲ. ಇದು ನಮ್ಮ ಜೊತೆ ಮೈಸೂರಿನಲ್ಲೊಬ್ಬರು ವ್ಯಕ್ತಿ ಇದ್ದರು, ಸಂಶೋಧಕರು. ನಾನು ಸಂಶೋಧನೆ ಮಾಡ್ತಿದ್ದೆ ಮೆಡಿಕಲ್ದು. ಆವಾಗ ಆ ವ್ಯಕ್ತಿ ಲ್ಯಾಬ್ನಲ್ಲಿ ಲೈಬ್ರರಿಯಲ್ಲಿರ್ತಾನೆ. ಲೈಬ್ರರಿ ಅಂದರೆ ಅಲ್ಲಿ ಬರೀ ಕಿಡ್ನಿ, ಕರುಳು, ಸಣ್ಣ ಕರುಳು, ದೊಡ್ಡ ಕರುಳು, ಮೆದುಳು ಎಲ್ಲ ಇರುತ್ತೆ. ಆತ ನಮಗೆ ವಿಜ್ಞಾನಿ ಥರ, ನಾವು ಆತನ ಹತ್ರ ಕಲಿತಕ್ಕಂಥದ್ದು ಮೈಸೂರಿನಲ್ಲಿ ಸೈನ್ಸ್ ಫೌಂಡೇಶನ್. ಅವರು ತಾಯಿ ತೀರೋಗ್ಬಿಟ್ರಂತೆ. ತಾಯಿ ತೀರುವಾಗ 2 ವರ್ಷ ಆಗಿದೆ, ಇನ್ನೂ ಹಂಗೆ ಸೇವ್ ಮಾಡಿಟ್ಟಿದ್ದಾರೆ. ಆತ ಹೇಳ್ದ, ನನಗೆ ಆಶ್ಚರ್ಯ ಆಯಿತು. ಆ ರೀತಿ ಶೇಖರಣೆ ಮಾಡ್ಬೋದು. ಅಂದಮೇಲೆ ಅಲ್ಲಿ ಕೆಲವು ದ್ರಾವಕಗಳನ್ನು ಬಳಸ್ತಾರೆ, ಬಯೋಕೆಮಿಸ್ಟ್ರಿ ಬಳಸ್ತಾರೆ. ಆಗ ಶರೀರಕ್ಕೆ ಅದು ವಜ್ರ ದೇಹದ ಥರ ಆಗುತ್ತೆ ಶರೀರ, ಬಯೋಕೆಮಿಸ್ಟ್ರಿಯಿಂದ. ಗೊತ್ತಾಯ್ತಲ್ಲ, ಶರೀರ ಬಯೋಕೆಮಿಸ್ಟ್ರಿನಲ್ಲಿ ನಾವು ವಜ್ರ ಶರೀರ ಮಾಡ್ಬೋದು. ವಜ್ರ ಶರೀರ ಕೆಲವು ದ್ರಾವಕಗಳನ್ನು ಬಳಸಿ ಬದುಕಿರೋ ವ್ಯಕ್ತಿನ ಶಕ್ತಿಶಾಲಿಯನ್ನಾಗಿ ಮಾಡ್ಬೋದು. ಬದುಕಿರೋ ವ್ಯಕ್ತಿಯನ್ನು ಪಿರಮಿಡ್ಗಳಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ, ಜಪ ಮಾಡಿದ್ರೆ ಏನಾಗುತ್ತೆ, ಈಗ ಹೆಚ್ಚಿನ ಶಕ್ತಿ ಬರುತ್ತೆ. ಗುಹೆಗಳಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಹೆಚ್ಚಿನ ಶಕ್ತಿ ಬರುತ್ತೆ. ಸಮುದ್ರದ ನೀರು ಐಸ್ ಇರುತ್ತೆ, ಅಲ್ಲಿ ಕೂತ್ಕೊಂಡು ಮಾಡಿದ್ರೆ ಹೆಚ್ಚಿನ ಶಕ್ತಿ ಬರುತ್ತೆ. ಸುತ್ತಲೂ ಬೆಂಕಿ ಹಾಕ್ಕೊಂಡು ಬೇಸಿಗೆನಲ್ಲಿ ಕೂತ್ರೆ ಹೆಚ್ಚಿನ ಶಕ್ತಿ ಬರುತ್ತೆ ಅನ್ನೋದು ಅಭಿಪ್ರಾಯ. ಅಂದರೆ ತಾಳ್ಮೆ, ಪೇಷನ್ಸು. ನೀರಿನಲ್ಲಿ ಕೂತ್ಕೊಬಿಟ್ರೆ ತಾಳ್ಮೆ. ಹಾಗೆ ಮರಕ್ಕೆ ನೇತಾಕೊಂಡು ತಲೆ ಕೆಳಗಾಕಿ ಧ್ಯಾನ ಮಾಡಿದ್ರೆ ಪೇಷನ್ಸು, ತಾಳ್ಮೆ. ಒಟ್ಟಿನಲ್ಲಿ ಏಕಾಂತವಾಗಿ ತಾಳ್ಮೆಯಿಂದ ಇವೆಲ್ಲ ಮಾಡಬೇಕು. ಆವಾಗ ನಮ್ಗೆ ಎನರ್ಜಿ ಯಾವುದೋ ಒಂದು ರೂಪದಲ್ಲಿ ಬಂದೇ ಬರುತ್ತೆ ಅಲ್ವಾ, ಬರುತ್ತೆ. ಅದಕ್ಕೆ ಕೆಲವು ಪಿರಮಿಡ್ಗಳು ತಯಾರು ಮಾಡ್ತಾರೆ ಆಶ್ರಮಗಳಲ್ಲಿ. ಪಿರಮಿಡ್ ಧ್ಯಾನ, ಪಿರಮಿಡ್ ಜಪ, ಪಿರಮಿಡ್ ಜಪ ತಪ ಧ್ಯಾನ ಅಂತ ಹೇಳ್ಕೊಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು. ಯೋಗ, ಪಿರಮಿಡ್ ಯೋಗ ಇತ್ಯಾದಿಗಳು ಹೇಳ್ಕೊಡ್ತಾರೆ. ಪ್ರಾಣಾಯಾಮ, ಹೀಲಿಂಗು, ಪಿರಮಿಡ್ ಹೀಲಿಂಗು ಈ ರೀತಿ ಹೇಳ್ಕೊಡ್ತಾರೆ. ಇದರಲ್ಲೆಲ್ಲ ಶಕ್ತಿ ಬರುತ್ತೆ. ಆದರೆ ಪಿರಮಿಡ್ ದೊಡ್ಡದಾಗಿ ನಾವೇ ತಯಾರು ಮಾಡ್ಕೊಂಡು ಕೃತಕವಾಗಿ ಮಾಡಬೇಕಂದ್ರೆ ಆದಷ್ಟು ಅದಕ್ಕೆ ಪಂಚಲೋಹ, ಬೆಳ್ಳಿ, ಬಂಗಾರ ಇತ್ಯಾದಿ ಮಾಡಿ ಪಿರಮಿಡ್ ತಯಾರು ಮಾಡ್ಕೋಬೇಕು. ಇಲ್ಲ ಪಕ್ಕಾ ಕಲ್ಲು, ಒಳ್ಳೆ ಕಲ್ಲು ಬಳಸಿ ಮಾಡ್ಕೋಬೇಕಾಗುತ್ತೆ. ಅದೇ ಸುಮ್ಮನೆ ಯಾವುದೋ ಒಂದು ಮರದ್ದು, ಯಾವುದೋ ಒಂದು ಗುಡಿಸಲು, ಜೋಪಡಿ, ಅದೆಲ್ಲ ಏನು ಆಗುತ್ತೆ. ಅದರಲ್ಲೂ ಯಾವುದಂದರೆ ಬೆದರು ಬೊಂಬುಗಳಿದೆಯಲ್ಲ, ಅದು ರೋಗ ನಿರೋಧಕ ಶಕ್ತಿ ಇರುತ್ತೆ ಬೆದರು ಬೊಂಬಿನಲ್ಲಿ. ಅದಕ್ಕೆ ಶವಗಳಿಗೆ ಯೂಸ್ ಮಾಡೋದು ಬೆದರು ಬೊಂಬು. ನೆಲ್ಲುಲ್ಲು, ಭತ್ತ ಇರುತ್ತಲ್ಲ, ಭತ್ತದ ಹುಲ್ಲು ಯೂಸ್ ಮಾಡ್ತಾರೆ. ಯಾಕೆ ಶವಗಳಿಗೆ ಹೇಳಿ? ಶವಗಳು ಸತ್ತಾಗ ಅದರಲ್ಲಿ ಬ್ಯಾಕ್ಟೀರಿಯಾ ಉತ್ಪನ್ನ ಆಗುತ್ತೆ, ಕೆಟ್ಟದ್ದು. ಅದು ನಾವು ಯಾರು ಉಸಿರಾಡಬಾರ್ದು, ನಮಗೆ ಅವು ಅಂಟ್ಕೋಬಾರ್ದು, ರೋಗ ಬರಬಾರ್ದು ಅಂತ ಅಲ್ಲಿ ಹುಲ್ಲು ಹಾಕ್ತೀವಿ. ಹುಲ್ಲು ಏನು ಹುಲ್ಲು? ಭತ್ತದ ಹುಲ್ಲಿನಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ. ಭತ್ತದ ಹೊಟ್ಟಿರುತ್ತಲ್ಲ, ಭತ್ತದ ಹೊಟ್ಟು, ಆ ಹೊಟ್ಟನ್ನು ನೀರಿನಲ್ಲಿ ಹಾಕಿ ನಾವು ಕುದಿಸ್ಬಿಟ್ಟು ಕುಡಿದ್ರೆ ನಮಗೆ ಹೊಟ್ಟೆನಲ್ಲಿರ್ತಕ್ಕಂಥ ಹುಣ್ಣುಗಳು, ಅಲ್ಸರು, ಗ್ಯಾಸ್ಟ್ರಿಕ್ ಎಲ್ಲ ನಾಶ ಆಗುತ್ತೆ. ಬಾಯಿ ಹುಣ್ಣು, ಹೊಟ್ಟೆಲಿರೋ ಹುಣ್ಣು ಇದೆಲ್ಲ ನಾಶ ಆಗುತ್ತೆ. ಭತ್ತದ ಹುಲ್ಲು ಕುದಿಸ್ಬಿಟ್ಟು, ಭತ್ತದ ಹೊಟ್ಟು ಕುದಿಸ್ಬಿಟ್ಟು ನೀರು ಕುಡಿದ್ರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ. ಹಾಗೆ ಗರ್ಕೆ, ದೂರ್ವೆ, ಶಮಿ ಅಂತಿರಲ್ಲ, ಅವು ಅಷ್ಟೇ ಹುಲ್ಲುಗಳು. ಗಣಪತಿಗೆ ಅದೇ ಹುಲ್ಲಿಡೋದು, ಗೊತ್ತಾಯ್ತಾ? ಹಾಗೆ ಇಲ್ಲಿ ಬೊಂಬು ಇರುತ್ತೆ, ಬೆದರು ಬೊಂಬು. ಅದರಲ್ಲಿ ಓಂಕಾರ ಸೌಂಡ್ ಇರುತ್ತೆ. ಪಿರಮಿಡ್ನಲ್ಲಿ ಓಂಕಾರ ಸೌಂಡ್ ಇರುತ್ತೆ. ಗುಹೆಗಳಲ್ಲಿ ಓಂಕಾರ ಸೌಂಡ್ ಇರುತ್ತೆ, ಗಾಯತ್ರಿ ಮತ್ತದು. ಅದಕ್ಕೆ ಬೊಂಬನ್ನು ಯೂಸ್ ಮಾಡ್ತಾರೆ. ಓಂಕಾರ ಸೌಂಡು ಇರುತ್ತೆ, ಜೊತೆಗೆ ರೋಗ ನಿರೋಧಕ ಶಕ್ತಿನೂ ಇರುತ್ತೆ ಬೆದರು ಬೊಂಬಿನಲ್ಲಿ. ಅಲ್ಲಿ ಯಾವುದೇ ಬ್ಯಾಕ್ಟೀರಿಯಾ ಬರೋ, ಅದಕ್ಕೆ ಶವಕ್ಕೆ ಯೂಸ್ ಮಾಡ್ತೀವಿ. ಆದರೆ ಬೇರೆಯವರು ಇದು ಅಪಾರ್ಥ ಮಾಡ್ಕೊಳ್ತಾರೆ. ಬೊಂಬು ನೋಡಿದ್ರೆ, ಇದು ನೋಡಿದ್ರೆ ತಪ್ಪಾಗಿ ತಿಳ್ಕೊತಾರೆ. ಹಳೆಯ ಕಾಲದಲ್ಲಿ ಋಷಿಮುನಿಗಳು ಆಶ್ರಮ ಕಟ್ಕೊಳ್ಳೋರು. ಯಾವುದ್ರಲ್ಲಿ ಕಟ್ಕೊಳ್ಳೋರು? ಪಿರಮಿಡ್ ಆಕಾರದಲ್ಲೇ ಕಟ್ತಿದ್ರು, ಬೊಂಬಿನಲ್ಲಿ ಕಟ್ತಿದ್ರು, ಹುಲ್ಲಿನಲ್ಲಿ ಕಟ್ತಿದ್ರು. ಹಾಗೆ ತಾಳೆಗರಿ, ಅಡಿಕೆ ಗರಿ, ಈಚಲ ಗಿಡ, ತೆಂಗಿನ ಮರ, ಇವುಗಳೆಲ್ಲ ರೋಗ ನಿರೋಧಕ ಶಕ್ತಿ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ನಂಜು ಪದಾರ್ಥವನ್ನು ಇರುತ್ತೆ, ನಂಜು ಪದಾರ್ಥವನ್ನು ಇರುತ್ತೆ. ನಂಜು ಅಂದರೆ ವಿಷದ ಪದಾರ್ಥವನ್ನು ಹೀರ್ಕೊಳ್ತಾವೆ. ಹಾಗೆ ಓಂಕಾರ ಸೌಂಡ್ ಇರುತ್ತೆ. ಇದರಿಂದ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಬೆಳೀಲಿಕ್ಕೆ
ಪಾರಮಾರ್ಥಿಕವಾಗಿ ಜಪ ತಪ ಧ್ಯಾನ ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಇವು ಅನುಕೂಲ. ಬಂಬ್ ಇರುತ್ತಲ್ಲ, ಬೆದರ್ ಬಂಬ್ನಲ್ಲಿ ಮನೆ ಕಟ್ಕೋಬೇಕು. ಬೆದರ್ ಬಂಬ್ನಲ್ಲಿ ನೀರು ಕುಡಿತಾರೆ, ನೀರಿಗೆ ಸ್ಟೋರೇಜ್ ಮಾಡ್ಕೊಳ್ತಾರೆ ಆಫ್ರಿಕಾ ದೇಶ ಅವರೆಲ್ಲ. ನಿಮಗೆಲ್ಲ ಇದು ಗೊತ್ತಾಯ್ತಲ್ಲ. ಈ ರೀತಿ ನಮಗೆ ಉಪಯುಕ್ತವಾದ ಈ ವಸ್ತುಗಳು ಇವೆಲ್ಲ ನಾವು ಜಪ ತಪ ಮಾಡಲಿಕ್ಕೆ ಅಥವಾ ತಿನ್ನಲಿಕ್ಕೆ ಕುಡಿಲಿಕ್ಕೆ ಈ ಬೆದರ್ ಬಂಬುನಲ್ಲಿ ಸ್ಟೋರೇಜ್ ಮಾಡಿಕೊಳ್ಳೋದು. ಆಮೇಲೆ ಸೊರೆಕಾಯಿ, ಕುಂಬಳಕಾಯಿ ಒಟ್ಟಿರುತ್ತೆ, ಅದನ್ನು ಬುರ್ರೆ ಈ ತಂಬೂರಿಗೆ ಗಿಟಾರ್ಗೆ ಎಲ್ಲ ಬಳಸ್ತಾರೆ. ಸೊರೆಕಾಯಿ, ಕುಂಬಳಕಾಯಿ ಇದು ಅದರಲ್ಲೂ ಕೂಡ ಸೌಂಡ್ ಬರುತ್ತೆ, ಓಂಕಾರ ಸೌಂಡ್, ನಿಮ್ಗೆ ಗೊತ್ತಿರ್ಬೋದು. ಹಾಗೆ ಅವುಗಳಲ್ಲಿ ನಾವು ಊಟ ಶೇಖರಣೆ ಮಾಡಿಟ್ಕೊಂಡ್ರೆ, ಸಾಂಬಾರು ಮಜ್ಜಿಗೆ ಶೇಖರಣೆ ಮಾಡಿಕೊಂಡ್ರೆ ನಮಗೆ ಉಪಯೋಗ ಆಗುತ್ತೆ. ಗೊತ್ತಾಯ್ತಲ್ಲ, ಈ ಉಪಯುಕ್ತ ಆಗ್ತಕ್ಕಂಥ ವಸ್ತುಗಳು. ಹಾಗೆ ಶಂಖ ಇದೆಯಲ್ಲ, ಕ್ಯಾಲ್ಸಿಯಂ, ಶಂಖದಲ್ಲಿ ತೀರ್ಥ ಹಾಕ್ತಾರೆ. ಶಂಖ ಅಂದರೆ ಕ್ಯಾಲ್ಸಿಯಮಿಂದ ತಯಾರಾಗಿರುತ್ತೆ. ಹಾಗೆ ಓಂಕಾರವಾಗಿರುತ್ತೆ, ಅದರಲ್ಲಿ ಸೌಂಡು ಓಂಕಾರ ಇರುತ್ತೆ ಶಂಖದಲ್ಲಿ. ಅದಕ್ಕೆ ಅದರಿಂದ ನೀರು ಕುಡಿದ್ರೆ, ತುಳಸಿ ನೀರು, ಇನ್ನೊಂದು ತೀರ್ಥ ಹಾಕ್ತಾರೆ ದೇವಸ್ಥಾನಗಳಲ್ಲಿ, ಅದರಿಂದ ನಮಗೆ ಎನರ್ಜಿ ಬರುತ್ತೆ. ನೀವು ನೋಡ್ಬೋದು, ಊದಿದ್ರೆ ಶಂಖದಲ್ಲಿ ಓಂ ಅಂತ ಬರುತ್ತೆ ಅಲ್ವಾ. ಹಾಗೆ ಓಂಕಾರ ಸೌಂಡು ಬೆದರು ಬೊಂಬಲ್ಲಿರುತ್ತೆ, ಗುಹೆಗಳಲ್ಲಿರುತ್ತೆ, ಹಾಗೆ ಪಿರಮಿಡ್ಗಳಲ್ಲಿರುತ್ತೆ ಓಂಕಾರ ಸೌಂಡು, ಹಾಗೆ ಶಂಖದಲ್ಲಿರುತ್ತೆ, ಬೆದರ ಬೊಂಬ್ನಲ್ಲಿರುತ್ತೆ. ಎರಡು ರೀತಿಯಲ್ಲಿ ಬೆನಿಫಿಟ್ಟು, ಒಂದು ವೈಜ್ಞಾನಿಕ, ಒಂದು ಆಧ್ಯಾತ್ಮಿಕವಾಗಿ. ಇಷ್ಟು ವಿಚಾರ ನಾನು ನಿಮ್ಗೆ ಇಷ್ಟೊತ್ತು ಹೇಳಿದ್ದೀನಿ. ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ಇನ್ನೂ ಸಾಕಷ್ಟು ಇಲ್ಲೆಲ್ಲ ಹೋಗಿ ಧ್ಯಾನ ಮಾಡೋದಂಗೆ, ಪಿರಮಿಡ್ನಲ್ಲಿ, ಗುಹೆಗಳಲ್ಲಿ, ಹಳೆಯ ದೇವಸ್ಥಾನಗಳಲ್ಲಿ ನೀವು ಧ್ಯಾನ ಮಾಡ್ಬೋದು, ತಣ್ಣೀರಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ಬೋದು. ಹಾಗೆ ಕೆಲವು ಗಿಡಮೂಲಿಕೆಗಳು, ರಸವಿದ್ಯೆಗಳು ಇದೆಲ್ಲ ಇರುತ್ತೆ. ಅವೆಲ್ಲ ತಿಳ್ಕೊಬೇಕು ಅಂದರೆ ಹೆಚ್ಚಾಗಿ ಆನ್ಲೈನ್ ಕ್ಲಾಸ್ ಇರುತ್ತಿಲ್ಲ, ಜಾಯ್ನ್ ಆಗಿ ಜೀವನದಲ್ಲಿ ನೀವು ಆರೋಗ್ಯ ಸಂಪಾದನೆ ಮಾಡ್ಕೊಳ್ಳಿ. ಜೀವನ್ ಮುಕ್ತಿ, ಇಲ್ಲಿನ ಕಷ್ಟಗಳು ಕಾರ್ಪಣ್ಯಗಳಿದೆ, ಅದರಿಂದ ಮುಕ್ತಿಗಾಗಿ ಶತ್ರುಗಳ, ದುಷ್ಟರ, ಅವರ ಸವಾಸದಿಂದ, ಅವರ ಸಾನ್ನಿಧ್ಯದಿಂದ ನೀವು ದೂರ ಉಳಿಬೇಕು. ಕೆಟ್ಟವರಿಂದ ನೀವು ಪಾರಾಗಬೇಕು. ಕೆಟ್ಟವರು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ, ಕೆಟ್ಟ ಶಕ್ತಿಗಳು ನಿಮ್ಮ ಅಟ್ಯಾಕ್ ಮಾಡ್ತವೆ, ಅವುಗಳಿಂದ ನೀವು ಪಾರಾಗಬೇಕು. ದಾರಿದ್ರ್ಯದಿಂದ ನೀವು ಮುಕ್ತರಾಗಬೇಕು, ಕಷ್ಟಗಳಿಂದ ಮುಕ್ತರಾಗಬೇಕು, ಆರೋಗ್ಯ ಬಗ್ಗೆ ಲಭಿಸಬೇಕು. ಇದೆಲ್ಲ ಬೇಕಂದರೆ ಹೆಚ್ಚಾಗಿ ಇಲ್ಲ ವಿದ್ಯೆ ಕಲಿಬೇಕು. ಈ ರೀತಿ ಎಷ್ಟೋ ರಹಸ್ಯ ವಿದ್ಯೆಗಳು ಇರುತ್ತೆ. ಎಲ್ಲವನ್ನೂ ಯೂಟ್ಯೂಬಲ್ಲಿ ನಾನು ಹೇಳೋಕ್ಕಾಗಲ್ಲ. ಅದಕ್ಕೆ ಆನ್ಲೈನ್ ಕ್ಲಾಸಲ್ಲಿ ಸೇರ್ಕೊಳ್ಳಿ. ಅಲ್ಲಿ ನೀವು ದಿನೇ ಮುಕ್ಕಾಲು ಕ್ಲಾಸ್ ಕೇಳಿ ಕಲಿಬೋದು. ನೀವು ಉದ್ಧಾರ ಆಗಿ ಬೇರೆಯವ್ರನ್ನ ಉದ್ಧಾರ ಮಾಡಿ ಅಂತ ನಾನು ಬಯಸ್ತೀನಿ. ಜೀವನದಲ್ಲಿ ಸುಖ, ಸಂತೋಷ, ಆನಂದಕ್ಕಾಗಿ ಹೋರಾಟ ಮಾಡಿ. ಯಾವುದೇ ಆಸೆ ಆಕಾಂಕ್ಷೆಗಳು ಬೇಡ ಜೀವನದಲ್ಲಿ, ಓಕೆನಾ. ಆಸೆಯ ದುಃಖದ ಮಲ್ಲ, ಹಿಂಸೆ ಮಹಾಪಾಪ, ಅಹಿಂಸೆಯ ಮೋಕ್ಷಕ್ಕೆ ಮಾರ್ಗ ಅಂತ ಬುದ್ಧ ಮಹಾವೀರರು ಹೇಳಿದ್ದಾರೆ ಅಲ್ವಾ. ಓಕೆ ಅವರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಹಿಂದಿನ ವೀಡಿಯೋಗಳು ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಹಿಂದಿನ ವೀಡಿಯೋಗಳು ನೋಡಿ, ತುಂಬ ಇದೆ. ಹಾಗೆ ಮುಂದಿನ ವೀಡಿಯೋಗಳು ನೋಡಿಲ್ಲ ಅಂದರೆ ಮುಂದಿನ ವೀಡಿಯೋಗಳು ನೋಡಿ, ನಾನೇನು ಅಪ್ಲೋಡ್ ಮಾಡ್ತೀನಿ ನಾವು. ಹಿಂದಿನ ವೀಡಿಯೋಗಳು ನೋಡಿಲ್ಲ ಅಂದರೆ ನೋಡಿ, ಸರಿನಾ. ನಿಮ್ಗೆ ಒಳ್ಳೆಯದಾಗಲಿ. ನೀವು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವ್ರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.